ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 63ನೇ ಭಾಗ. ಅದರಲ್ಲಿ ಮಾತೃಕಾ ಸಂಧಿ 8ನೇ ಸಂಧಿ. ಅದನ್ನು ಈಗ ಶ್ರವಣ ಮಾಡಬೇಕು. ಪಂಚತನ್ಮಾತ್ರಾ ಸಂಧಿ ಅಥವಾ ದುರಿತ ನಿವಾರಣ ಸಂಧಿಯ ಶ್ರವಣವನ್ನು ಈ ಹಿಂದೆ ಶ್ರವಣ ನಾವು ಸಮಾಪ್ತಿ ಮಾಡಿದ್ದೇವೆ. ಮಾತೃಕಾ ಸಂಧಿ ಮೊದಲನೇ ಪದ್ಯ ಹೀಗಿದೆ: ಪಾದಮಾನಿ ಜಯಂತನೊಳಗೆ ಸುಮೇಧ ನಾಮಕನಿಪ್ಪ, ದಕ್ಷಿಣ ಪಾದದ ಅಂಗುಟದಲ್ಲಿ ಪವನನು ಭಾರಭೃದ್ರೂಪ ಕಾದುಕೊಂಡಿಹ, ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ ಈರೈದು ರೂಪದಲ್ಲಿದ್ದು ಸಂತತ ನಡೆಸುತ್ತಲಿ. ಜಪಾದಿಗಳ ಪ್ರಾರಂಭದಲ್ಲಿ ಮತ್ತು ಪೂಜಾದ ಪ್ರಾರಂಭದಲ್ಲಿ ಮಾಡಬೇಕಾದಂಥ ಮಾತೃಕಾನ್ಯಾಸ ಏನಿದೆ, ಆ ಮಾತೃಕಾನ್ಯಾಸಕ್ಕೆ ಸಂಬಂಧಪಟ್ಟಂತೆ ದಾಸರು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಕೆಲವು ವಿಶಿಷ್ಟವಾದಂತಹ ಭಗವಂತನ ರೂಪಗಳನ್ನು, ಪಾದಾದಿಗಳಲ್ಲಿ ಇರುವಂತಹ ಕೆಲವು ದೇವತೆಗಳನ್ನು ಇದರಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ ಅಂತನ್ನೋದನ್ನ ಅನುಸಂಧಾನಕ್ಕೆ ತಂದ್ಕೋಬೇಕು. ಪಾದಮಾನಿಯಾದಂತಹ ಜಯಂತ, ಇದು ತತ್ವನ್ಯಾಸದಲ್ಲಿ ಬರುವಂಥದ್ದು. ಪಾದಾತ್ಮನೇ ಜಯಂತಾಯ ನಮಃ ಅಂತ ರೀತಿಯಾಗಿ ಹೇಳ್ತೀವಿ. ಪಾದಕ್ಕೆ ಇಂದ್ರನ ಮಗನಾದಂಥ ಜಯಂತ ಅಭಿಮಾನಿ ದೇವತೆ. ಅವನು ಪಾದದಲ್ಲಿದ್ದು ನಮ್ಮ ಚಟುವಟಿಕೆಗಳನ್ನೆಲ್ಲ ನಡೆಸ್ತಾನೆ. ಅವನೊಳಗೆ ಭಗವಂತ ಸುಮೇಧ ಅನ್ನುವ ಹೆಸರಿನಿಂದ ಇದ್ದಾನೆ. ಸುಮೇಧ ಅಂತಂದ್ರೆ ಶ್ರೇಷ್ಠವಾದಂಥ ಜ್ಞಾನ ಇದ್ದವನು ಅಂತ ಅರ್ಥ. ಇಡೀ ಪಾದದಲ್ಲಿರುವಂಥವನು ಜಯಂತ. ಆದರೆ ಆ ಬಲಪಾದದ ಅಂಗುಷ್ಟದಲ್ಲಿ, ಹೆಬ್ಬೆರಳಿನಲ್ಲಿ ಮಾತ್ರ ಇರುವಂಥದ್ದು, ಹೆಬ್ಬೆರಳಿನಲ್ಲಿದ್ದು ಅಲ್ಲಿ ಚಟುವಟಿಕೆಗಳು ನಡೆಸುವಂಥದ್ದು ವಾಯುವಿನ ಕೆಲಸ. ಆ ವಾಯುವಿನಲ್ಲಿ ಹರಿ ಭಾರಭೃತ್ ಅನ್ನುವ ರೂಪದಿಂದ ಇದ್ದಾನೆ. ಭಾರಭೃತ್ ಅನ್ನುವಂಥ ಒಂದು ಹೆಸರು ಹಿಂದೆ ಬಂದಿತ್ತು. ಭಾರವನ್ನ, ಜಗತ್ತಿನ ಸಕಲ ಭಾರವನ್ನು ಧಾರಣೆ ಮಾಡಿಕೊಂಡಿರುವಂತ ಅರ್ಥ. ಪಾದಮಾನಿ ಜಯಂತನ ಒಳಗೆ ಸುಮೇಧ ನಾಮಕನು ಇಪ್ಪ, ಸುಮೇಧ ಅನ್ನುವ ಹೆಸರಿನ ಭಗವಂತ ಇದ್ದಾನಲ್ಲಿ. ದಕ್ಷಿಣ ಪಾದದ ಅಂಗುಟದಲ್ಲಿ, ಅಂಗುಟ ಅಂದ್ರೆ ಅಂಗುಷ್ಠ, ಬಲಪಾದದ ಹೆಬ್ಬೆರಳಿನಲ್ಲಿ ಪವನನು, ಪವನ ಅಂದ್ರೆ ಮುಖ್ಯ ಪ್ರಾಣ, ಆತ ಅಲ್ಲಿದ್ದಾನೆ. ಅವನೊಳಗೆ ಭಾರಭೃತ್ ಅನ್ನುವಂಥ ಭಗವಂತನ ರೂಪ ಇದೆ. ಕಾದುಕೊಂಡಿಹ ಟಂಕಿ ತರ ಮೊದಲಾದ ನಾಮದಿ, ಅಲ್ಲೇ ಭಗವಂತ ಟಂಕಿ, ತಾರ, ತರ ಅಂತಿದೆ. ತರ ಅನ್ನೋದನ್ನ ತಾರ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಶ್ಲೋಕದ ನಡೆಗಾಗಿ, ಶ್ಲೋಕದ ಛಂದಸ್ಸಿಗಾಗಿ ದಾಸರು ಅದನ್ನು ತಾರ ಅಂತ ಅನ್ನೋದನ್ನ ತರ ಅಂತ ಓದಿದ್ದಾರೆ ಅಂತ ತಿಳ್ಕೊಳ್ಬೇಕು. ಟಂಕಿ, ತಾರ ಮೊದಲಾದ ನಾಮಗಳಿಂದ ಸಂಧಿಗಳಲ್ಲಿ 10 ರೂಪಗಳಲ್ಲಿ ಭಗವಂತ ಇದ್ದಾನೆ. ಇದ್ದು ತಾನು ನಡೀತಾನೆ, ತಾನು ನಡೆದು ನಮ್ಮನ್ನು ನಡೆಸ್ತಾನೆ. ಆತ ಪ್ರತಿಬಿಂಬ ರೂಪನಾದ್ರಿಂದ ಅವನು ನಡೀತಾನೆ. ಅವನು ನಡೆದಾಗಲೇ ನಾವು ನಡೀತೇವೆ ಅಂತ ಈಗ ಅದನ್ನ ಗಮನಿಸಬೇಕು. ಟಂಕಿ, ಠಕಲ, ಡರಿ, ಡರಕ, ಢರಿ ಮತ್ತು ನಾತ್ಮ ಅಂತ ಹೀಗೆ ಭಗವಂತನ 4 ರೂಪಗಳು. ಅದನ್ನ ಪಾದದಿಂದ ಆರಂಭಿಸಿ ದಾಸರು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮಾತೃಕಾನ್ಯಾಸದ ಬಗ್ಗೆ ಹಿಂದೊಂದು ಬಾರಿ ಹೇಳಿದ್ದೆ. ಮಾತೃಕಾನ್ಯಾಸ ಅಕಾರದಿಂದ ಪ್ರಾರಂಭ ಆಗಿ ಕ್ಷಕಾರದವರೆಗೆ 51 ಅಕ್ಷರಗಳಿಂದ ಕೂಡಿದ್ದು. ಹೀಗೆ ಅಕಾರ ಅಂತ ಅನ್ನೋದು ತಲೆ ಮೊದಲಾದವುಗಳಿಂದ ಪ್ರಾರಂಭ ಆಗ್ತದೆ. ಈ ಟಕಾರದ 5 ರೂಪಗಳು, ಟವರ್ಗದ 5 ರೂಪಗಳು ಮತ್ತು ತವರ್ಗದ 5 ರೂಪಗಳು 2 ಕಾಲುಗಳಲ್ಲಿರುವಂಥವು. ಆದರೂ ಆ ಕಾಲಿನಿಂದ ಯಾಕೆ ಹೇಳಿದ್ರು ಅಂದ್ರೆ, ಕೆಳಗಿನಿಂದ ಪ್ರಾರಂಭ ಮಾಡಿಕೊಂಡು ಮೇಲಿನವರೆಗೆ ಹೇಳಬೇಕು ಆರೋಹಣ ಕ್ರಮದಲ್ಲಿ ಅನ್ನೋ ದೃಷ್ಟಿಯಿಂದ ದಾಸರು ಹೀಗೆ ಹೇಳಿದ್ದಾರೆ ಅಂತ ಅದನ್ನ ತಿಳ್ಕೊಳ್ಬೇಕು. ಬಲಕಾಲಿನ ಸೊಂಟದ ಸಂಧಿ, ಅಲ್ಲಿ ಟಂಕಿ ಅಂತ ಭಗವಂತನ ರೂಪ ಇದೆ. ಮುಂದೆ ಮೊಣಕಾಲು, ಅದಕ್ಕೆ ಜಾನ್ ಅಂತ ಕರೀತಾರೆ, ಅಲ್ಲಿ ಟಕಲ ಅನ್ನೋ ಭಗವಂತನ ರೂಪ ಇದೆ. ಮುಂದೆ ಹರಡುಗಳ ಸಂಧಿ, ಗುಲ್ಫ ಅಂತ ಕರೀತಾರೆ. ಕಾಲಿನ ತುದಿ ಮತ್ತು ಪಾದ ಪ್ರಾರಂಭ ಆಗುವಂಥ ಜಾಗ, ಅದಕ್ಕೆ ಹರಡು ಅಥವಾ ಗುಲ್ಫ ಅಂತ ಕರೀತಾರೆ. ಅಲ್ಲಿ
ಢರಕ ಅನ್ನುವ ಭಗವಂತನ ರೂಪ ಇದೆ. ಮುಂದೆ ಕಾಲ್ ಬೆರಳುಗಳ ಸಂಧಿ, ಅಲ್ಲಿ ಢರಿ ಅನ್ನುವಂಥ ಭಗವಂತನ ರೂಪ ಇದೆ. ಮುಂದೆ ಬೆರಳುಗಳ ತುದಿ, ಅಲ್ಲಿ ನಾತ್ಮ ಅನ್ನುವ ಭಗವಂತನ ರೂಪ ಇದೆ. ಟಂಕಿ ತರ ಮೊದಲಾದ ನಾಮಗಳು ಅಂತ ಬಂತು. ಮುಂದೆ ಎಡಗಾಲಿನ ಸೊಂಟದ ಸಂಧಿಯಲ್ಲಿ ತಾರ ಅನ್ನುವ ಭಗವಂತನ ರೂಪ ಇದೆ. ಮೊಣಕಾಲಿನ ಗಂಟಿನಲ್ಲಿ ಥಬ ಅನ್ನುವ ರೂಪ. ಮುಂದೆ ಹರಡುಗಳ ಸಂಧಿಯಲ್ಲಿ ದಂಡಿ ಅನ್ನುವ ರೂಪ. ಬೆರಳುಗಳ ಸಂಧಿಯಲ್ಲಿ ಧನ್ವಿ ಅನ್ನುವ ರೂಪ. ಬೆರಳುಗಳ ತುದಿಯಲ್ಲಿ ನಮ್ಯ ಅನ್ನುವಂಥ ರೂಪವನ್ನ ಹೀಗೆ ಅನುಸಂಧಾನ ಮಾಡಬೇಕು. ತಂತ್ರಸಾರಂಗದ ಸಂಗ್ರಹದಲ್ಲಿ ಟಂಕಿ ಠಲಕೋ ಡಲಕೋ ಹರಿಹಿ ನಾತ್ಮ ತಾರಸ್ತಭೋ ದಂಡಿ ಧನ್ವಿ ನಮ್ಯ ಅಂತ ತಂತ್ರಸಾರದ 1ನೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಕಪಿಲ ಚಾರ್ವಂಗಾದಿ ರೂಪದಿ ಒಪುಗಳೊಳು ಹಸ್ತಗಳ ಸಂಧಿಯೊಳು ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನದಿ ಕೃಪಣ ವತ್ಸಲ ಪಾರ್ಶ್ವದೊಳು ಪರ ಸುಫಲಿ ಎನಿಸುವ ಗುದ ಉಪಸ್ಥದಿ ವಿಪುಲ ಬಲಿ ಭಗ ಮನುವೆನಿಸಿ ತುಂದಿಯೊಳಗಿರುತಿಹನು. ಹೀಗೆ ಕಾಲ್ಗಳಿಗೆ ಸಂಬಂಧಪಟ್ಟಂತೆ 10 ರೂಪಗಳನ್ನು ಹೇಳಿದ್ರು. ಮುಂದೆ ಕೈಗಳಿಗೆ ಸಂಬಂಧಪಟ್ಟಂತಹ 10 ರೂಪಗಳನ್ನ ವರ್ಣನೆ ಮಾಡ್ತಾರೆ. ಕಪಿಲ ಚಾರ್ವಂಗಾದಿ ರೂಪದಲ್ಲಿ ಕಪಿಲ ಮೊದಲಾದ 5 ರೂಪಗಳು, ಮುಂದೆ ಚಾರ್ವಂಗ ಮೊದಲಾದಂತಹ 5 ರೂಪಗಳು ಅಂತ ಅದನ್ನ ತಿಳ್ಕೊಳ್ಬೇಕು. ಬಲತೋಳಿನ ಕಂಕುಳಿನ ಸಂಧಿಯಲ್ಲಿ ಕಪಿಲ ಅನ್ನುವ ರೂಪ, ಬಲ ತೋಳಿನ ಮೊಣಗಂಟಿನಲ್ಲಿ ಕಪತಿ ಅನ್ನುವ ರೂಪ, ಮುಂದೆ ಮಣಿಗಂಟಿನಲ್ಲಿ ಅಲ್ಲಿ ಗರುಡಾಸನ ಅನ್ನುವ ರೂಪ, ಬೆರಳುಗಳ ಸಂಧಿಯಲ್ಲಿ ಘರ್ಮ ಅನ್ನುವ ರೂಪ, ಬಲಗೈಯ ಬೆರಳುಗಳ ತುದಿಯಲ್ಲಿ ನಸಾರ ಅನ್ನುವ ರೂಪ, ಮುಂದೆ ಎಡತೋಳಿನ ಕಂಕುಳ ಸಂಧಿಯಲ್ಲಿ ಚಾರ್ವಂಗ ಅನ್ನುವಂಥ ರೂಪ, ಮೊಣಗಂಟಿನಲ್ಲಿ ಛಂದೋಗಮ್ಯ ಅನ್ನುವಂಥ ರೂಪ, ಮಣಿಗಂಟಿನಲ್ಲಿ ಜನಾರ್ದನ ಅನ್ನೋ ರೂಪ, ಎಡಗೈಯ ಆ ಬೆರಳುಗಳ ಸಂಧಿಯಲ್ಲಿ ಝಾಟಿತಾರಿ ಅನ್ನೋ ರೂಪ, ಮುಂದೆ ಬೆರಳುಗಳ ತುದಿಯಲ್ಲಿ ಞಮ ಅನ್ನುವಂಥ ರೂಪ, ಚವರ್ಗದ ಅನುನಾಸಿಕಾಕ್ಷರ ಚ ಚ ಜ ಝ ಞ ಅಂತೇನಿದೆ ಆ ಅಕ್ಷರದಿಂದ ಪ್ರಾರಂಭ ಆಗುವಂಥ ಞಮ ಅನ್ನುವ ರೂಪ. ಕಪಿಲ ಚಾರ್ವಂಗಾದಿ ರೂಪದಿ ವಪುಗಳೊಳು, ವಪು ಅಂದ್ರೆ ಶರೀರ, ಆ ಶರೀರದ ಸಂಧಿಗಳಲ್ಲಿ ವಪುಗಳೊಳು ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಹಸ್ತಗಳ ಸಂಧಿಯೊಳು ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ. ಕೈಯಲ್ಲಿ ಅನೇಕ ಕರ್ಮಗಳನ್ನು ಮನುಷ್ಯ ಮಾಡ್ತಾನೆ. ಆ ಎಲ್ಲ ಕರ್ಮಗಳನ್ನು ಭಗವಂತನೇ ಮಾಡಿಸ್ತಾನೆ. ಮಾಡುತ್ತಲಿಪ್ಪ ದಿನದಿ ಕೃಪಣ ವತ್ಸಲ. ಕೃಪಣರು ಅಂದ್ರೆ ದೀನರು. ಈ ಮನುಷ್ಯ ಬಹಳ ದೀನ. ಭಗವಂತನ ರೂಪಗಳ ಅಸ್ತಿತ್ವ ಒಳಗಿಲ್ಲದೆ ಹೋದ್ರೆ ಅವನಿಗೆ ಯಾವ ಥರದ ಕರ್ಮಗಳನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವನನ್ನ ಕೃಪಣ ಅಂತ ಕರೀತಾರೆ. ಆ ಕೃಪಣರಾದಂತಹ ಜೀವರಲ್ಲಿ ವಾತ್ಸಲ್ಯದಿಂದ ಈ ಭಗವಂತ ಇದ್ದಾನೆ. ಪಾರ್ಶ್ವದಳು ಪರ ಸುಫಲಿ ಎನಿಸುವ. ಮುಂದೆ ಈಗ ಇಲ್ಲಿ ತನಕ ಹೇಳಿದ್ದು 4 ವರ್ಗಗಳದು. ಕವರ್ಗ, ಚವರ್ಗ, ಟವರ್ಗ, ತವರ್ಗದ 20 ರೂಪಗಳನ್ನು ಹೇಳಿ ಆಯ್ತು. ಇನ್ನು ಪವರ್ಗದ 5 ರೂಪಗಳನ್ನು ಹೇಳಬೇಕು. ಪ ಫ ಬ ಭ ಮ ಅನ್ನುವಂಥದ್ದು. ಪಾರ್ಶ್ವದಳು ಹೊಟ್ಟೆಯ ಬಲಪಕ್ಕದಲ್ಲಿ ಪರ ಅಂತ ಧ್ಯಾನ ಮಾಡಬೇಕು, ಎಡಪಕ್ಕದಲ್ಲಿ ಫಲಿ ಅಂತ ಧ್ಯಾನ ಮಾಡಬೇಕು, ಬೆನ್ನಿನಲ್ಲಿ ಬಲಿ ಅಂತ, ಮುಂದೆ ಮೂತ್ರ ವಿಸರ್ಜನೇಂದ್ರಿಯದಲ್ಲಿ ಭಗ ಅನ್ನುವ ರೂಪದಿಂದ, ಹೊಟ್ಟೆಯಲ್ಲಿ ಮನು ಅನ್ನುವ ರೂಪದಿಂದ ಆತನನ್ನು ಧ್ಯಾನ ಮಾಡಬೇಕು. ಪಾರ್ಶ್ವದಳು ಪರ ಸುಫಲಿ. ಸುಫಲಿ ಅಂತಿದೆ, ಅದು ಆ ಮಾತ್ರೆಗಳಿಗೆ ಅನುಗುಣವಾಗಿ ಸುಫಲಿ ಅಂತ ಹೇಳಿದ್ದಾರೆ ದಾಸರು. ಆದ್ರೆ ವಾಸ್ತವಿಕವಾಗಿ ಶಬ್ದ ಬರೇ ಫಲಿ ಅಂತ. ಪಾರ್ಶ್ವದಳು ಪರ ಫಲಿ ಎನಿಸುವ. ಗುದ ಉಪಸ್ಥಿತಿ, ಮಲಮೂತ್ರ ವಿಸರ್ಜನೇಂದ್ರಿಯಗಳಲ್ಲಿ ಬಲಿ ಮತ್ತು ಭಗ ಅಂತ ಅನಿಸ್ಕೊಂಡಿದ್ದಾನೆ ಭಗವಂತ. ಬಲಿ ಭಗ ಮನುವೆನಿಸಿ ತುಂದಿಯೊಳಗಿರುತ್ತಿಹನು. ಹೀಗೆ 5 ವರ್ಗಗಳಿಗೆ ಸಂಬಂಧಪಟ್ಟಂತೆ ಕವರ್ಗ, ಚವರ್ಗ, ತವರ್ಗ, ಟವರ್ಗ ಮತ್ತು ಪವರ್ಗ, ಈ 5 ವರ್ಗಗಳ ಯಾವ್ಯಾವ ಅಕ್ಷರಗಳಿವೆ, ಅಕ್ಷರಗಳಿಂದ ವಾಚ್ಯ ಆಗುವಂತಹ ಭಗವಂತನ ರೂಪಗಳು. ಆ ಭಗವಂತನ ರೂಪಗಳನ್ನ ಹೀಗೆ ಮನುಷ್ಯ ಅನುಸಂಧಾನ ಮಾಡಿಕೊಳ್ಬೇಕು. ಮುಂದಿನ ಪದ್ಯ 3ನೇ ಪದ್ಯ, ಹರಿಕಥಾಮೃತ ಸಾರದ 217ನೇ ಪದ್ಯ. 5 ಮೇಲೊಂದಧಿಕ ದಳವುಳ್ಳ 5 ಪದ್ಮವು ನಾಭಿಮೂಲದಿ 5 ಮೂರ್ತಿಗಳು ಇಹವು ಅನಿರುದ್ಧಾದಿ ನಾಮದಿ.
ಐದಿಸುತ್ತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪಲಿಗೊಡದೆ ವ್ಯಾಪಾರಗಳ ಮಾಡುತ್ತಿಹ. ಒಟ್ಟಾರೆ ಜೀವನ ಶರೀರದಲ್ಲಿ 6 ಸ್ಥಾನಗಳಲ್ಲಿ 6 ಪದ್ಮಗಳಿವೆ. 6 ಸ್ಥಾನಗಳನ್ನ ಧ್ಯಾನ ಮಾಡುವಾಗ, ಉಪಾಸನೆ ಮಾಡುವಾಗ ಮನುಷ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಮೂಲಾಧಾರ ಅಂತ ಒಂದು ಶಬ್ದ, ಮೂಲಾಧಾರ ಅಂತ ಒಂದು ಸ್ಥಾನ, ಮುಂದೆ ನಾಭಿ, ಮುಂದೆ ಹೃದಯ, ಕಂಠ, ಹುಬ್ಬುಗಳ ಮಧ್ಯೆ ಮತ್ತು ತಲೆ ಅಂತ ಹೀಗೆ 6 ಸ್ಥಾನಗಳಿವೆ. ಆ 6 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಉಪಾಸಕನಾದವನು ನಾನಾ ರೀತಿಯಾದಂತಹ ಪದ್ಮಗಳನ್ನ, ಆ ಪದ್ಮಗಳಲ್ಲಿರುವಂತಹ ಭಗವಂತನ ರೂಪಗಳನ್ನ ಅನುಸಂಧಾನ ಮಾಡಬೇಕು. ಇದೆಲ್ಲ ತಂತ್ರಸಾರದಲ್ಲಿ ವರ್ಣಿತ ಆಗಿದೆ. ಈ ದಾಸರು ರಚನೆ ಮಾಡಿರುವಂತಹ ಈ ಪದ್ಯ ಏನಿದೆ, ತಂತ್ರಸಾರದ ಶ್ಲೋಕಗಳಿಗೆ ತಂತ್ರಸಾರದ ಶ್ಲೋಕಗಳಿಗೆ ಹೋಲಿಸಿ ನೋಡಿದರೆ ಸ್ವಲ್ಪ ವ್ಯತ್ಯಾಸ ಇರುವಂತೆ ಕಾಣಿಸ್ತದೆ. ಅದಕ್ಕಾಗಿ ಜ್ಞಾನಿಗಳಾದವರ ಅಭಿಪ್ರಾಯದ ಪ್ರಕಾರ ಏನೋ ಪಾಠ ಬರೆಯುವಾಗ, ದಾಸರು ರಚನೆ ಮಾಡಿ ಅದನ್ನು ಮತ್ತೊಬ್ಬರ ಕೈಯಿಂದ ಬರೆಸುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿರಬೇಕು ಅಂತ ಹೀಗೊಂದು ಅಭಿಪ್ರಾಯ ಕಾಣಿಸ್ತದೆ. ಇದಕ್ಕೆ ಮೂಲಭೂತವಾಗಿ ತಂತ್ರಸಾರದ 4ನೇ ಅಧ್ಯಾಯದಲ್ಲಿ 152ನೇ ಪದ್ಯದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ ಅದನ್ನ. ಮೂಲೇಚ ನಾಭು ಹೃದಯೇಂದ್ರ ಯೋನಿ ಭ್ರೂಮಧ್ಯ ಮೂರ್ಧ ದ್ವಿಷಡಂತಕೇಶು ಚತುಶ್ಚರಷ್ಟ ದ್ವಿಚತುರ್ದ್ವಿಷಟ್ಕ ದಲೇಶು ಪದ್ಮೇಶು ಸಿತಾರುಣೇಶು ಪಂಚಾತ್ಮಕೋಸೌ ಭಗವಾನ್ ಸದೈವ ಧ್ಯೇಯ ಹೃದಂತಾನ್ ನಿರ್ಣಾನಿ ತಾನಿ. ಮೂಲಾಧಾರದಲ್ಲಿ, ಮೂಲಾಧಾರ, ಆಮೇಲೆ ನಾಭಿ, ಆಮೇಲೆ ಹೃದಯ ಅಂತ ಹೀಗೆಲ್ಲ ಸ್ಥಾನಗಳಿವೆ. ಮೂಲಾಧಾರ ಅಂತಂದ್ರೆ ವ್ಯಕ್ತಿಯ ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವೆ ಇರುವಂತಹ ಒಂದು ಭಾಗ, ಅದನ್ನು ಮೂಲಾಧಾರ ಅಂತ ಕರೀತಾರೆ. ಅಲ್ಲಿ 4 ದಳಗಳ ಒಂದು ಕಮಲ ಇದೆ. ಮುಂದೆ ನಾಭಿಯಲ್ಲಿ, ಹೊಕ್ಕಳಿನಲ್ಲಿ 6 ದಳಗಳ ಒಂದು ಕಮಲ ಇದೆ. ಹೃದಯದಲ್ಲಿ 8 ದಳಗಳ ಕಮಲ ಇದೆ. ಕಂಠದ ನಾಡಿಯಲ್ಲಿ 2 ದಳಗಳ ಒಂದು ಕಮಲ ಇದೆ. ಹುಬ್ಬುಗಳ ನಡುವೆ 4 ದಳದ ಕಮಲ ಇದೆ. ನೆತ್ತಿಯಲ್ಲಿ, ನೆತ್ತಿ ಅಂದ್ರೆ ನೇರವಾಗಿ ನೆತ್ತಿಯ ಮೇಲಿಲ್ಲ, ನೆತ್ತಿಯ ಮೇಲೆ 12 ಅಡಿ ಎತ್ತರ, 12 ಅಂಗುಲ ಎತ್ತರ, ಸುಮಾರು 12 ಇಂಚಿನ ಎತ್ತರ, ಅಲ್ಲಿ 12 ದಳದ ಒಂದು ಕಮಲ ಇದೆ. ಹೀಗೆ ಒಟ್ಟಾರೆ 6 ಕಮಲಗಳು ಮೂಲಾಧಾರದಲ್ಲಿ, ನಾಭಿಯಲ್ಲಿ, ಹೃದಯದಲ್ಲಿ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ ಮತ್ತು ತಲೆಯ ಮೇಲೆ. ಈ ಎಲ್ಲ ಕಡೆ ಭಗವಂತನ ರೂಪಗಳಿವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ಸ್ಕೊಂಡಿರುವಂತಹ ಭಗವಂತನ 5 ರೂಪಗಳು ಎಲ್ಲ ಕಡೆ ಇವೆ. ಮೂಲಾಧಾರದಲ್ಲೂ 5 ರೂಪ, ಆಮೇಲೆ ನಾಭಿಯಲ್ಲಿ 5 ರೂಪ, ಹೃದಯದಲ್ಲಿ 5 ರೂಪ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ ಮತ್ತು ತಲೆಯ ಮೇಲೆ ಅಲ್ಲಿಯೂ ಕೂಡ 5 ರೂಪ. ಹಾಗಾಗಿ ವ್ಯಕ್ತಿಯ ಎತ್ತರ ಈಗ ಒಂದು 5.5 ಅಡಿ ಅಂತ ಎತ್ತರ ಇಟ್ಕೊಂಡ್ರೆ, 5.5 ಅಡಿ 6 ಅಡಿ ಅಂತ ಮನುಷ್ಯನ ಎತ್ತರ ಇಟ್ಕೊಂಡ್ರೆ ಅಲ್ಲಿಗೆ ಮುಗಿಲಿಲ್ಲ ಅವನ ವ್ಯಕ್ತಿತ್ವ. ಅವನ ತಲೆಯ ಮೇಲೆ ಮತ್ತೆ 12 ಅಂಗುಲದ ಎತ್ತರದಲ್ಲಿ ಮತ್ತೊಂದು ಕಮಲ ಇದೆ, ಅಲ್ಲೆಲ್ಲ ಭಗವಂತನ ರೂಪಗಳಿವೆ. ಈ 6 ಕಮಲಗಳಿವೆಯಲ್ಲ, 6 ಕಮಲಗಳಲ್ಲಿ ಮೊದಲಿನ 3 ಕಮಲಗಳು ಕೆಂಪಣ್ಣದ್ದು. ಮೂಲಾಧಾರದಲ್ಲಿ, ನಾಭಿಯಲ್ಲಿ, ನಾಭಿ ಮತ್ತು ಹೃದಯದಲ್ಲಿರುವಂತಹ ಕಮಲಗಳು ಕೆಂಪು ಬಣ್ಣದ ಕಮಲಗಳು. ಅಲ್ಲಿಂದ ಕಂಠ, ಹುಬ್ಬುಗಳ ನಡುವೆ ಮತ್ತು ತಲೆಯ ಮೇಲೆ ಇರುವಂತಹ 3 ಕಮಲಗಳೇನಿವೆ ಅವು ಬಿಳಿಯ ಬಣ್ಣದ್ದು. ಸಿತಾರುಣೇಶು ಪದ್ಮೇಶು ಸಿತ ಅರುಣೇಶು ಪಂಚಾತ್ಮಕೋಸವು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಕರೆಸ್ಕೊಂಡಿರುವಂತಹ ಭಗವಂತನ 5 ರೂಪಗಳು ಈ 6 ಚಕ್ರಗಳಲ್ಲಿ, 6 ಸ್ಥಾನಗಳಲ್ಲಿ ಇವೆ ಅಂತ ತಿಳ್ಕೊಳ್ಬೇಕು. ಹೀಗೆ ತಂತ್ರಸಾರದಲ್ಲಿ ಬಂದ ವಿಷಯ ಅದು. ಅದನ್ನ ದಾಸರು ಕನ್ನಡದ ಈ ಪದ್ಯದಲ್ಲಿ ಹೇಳುವಾಗ 5 ಮೇಲೊಂದು ಅಧಿಕ ದಳವುಳ್ಳ 5 ಪದ್ಮವು ನಾಭಿ ಮೂಲದಿ ಅಂತ ಹೀಗೆ ಹೇಳಿದ್ದಾರೆ. 5 ಮೇಲೊಂದು ಅಧಿಕ ಅಂತಂದ್ರೆ 5 ಅಂತಂದ್ರೆ 5 ಅಂತ ಎಲ್ಲರಿಗೂ ಗೊತ್ತೇ ಆಗ್ತದೆ. ಮೇಲೆ 1 ಅಧಿಕ, 5ಕ್ಕೆ 1 ಅಧಿಕ ಮಾಡ್ಕೊಂಡ್ಬಿಟ್ರೆ 6 ಆಯ್ತು. 6 ದಳವುಳ್ಳಂಥ 5 ಪದ್ಮ ನಾಭಿ ಮೂಲದಲ್ಲಿದೆ. ಈ ನಾಭಿ ಮೂಲದಲ್ಲಿದೆ ಮತ್ತು ನಾಭಿಯಲ್ಲಿದೆ ಅಂತ ಹೀಗೆ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಗತಿಯನ್ನು ಕೂಡ ಹೇಳಬೇಕು. ಒಂದು ನಾಡಿ ಇದೆ ನಮ್ಮ ಶರೀರದೊಳಗೆ, ಸುಷುಮ್ನಾ ನಾಡಿ ಅಂತ ಅದನ್ನು ಕರೀತಾರೆ. ಈ ಎಲ್ಲ ಸಂಗತಿಗಳನ್ನ, ಸುಷುಮ್ನಾ ನಾಡಿ ಆಗಲಿ, ಮತ್ತೆ ಮೂಲಾಧಾರದಲ್ಲಿರುವಂತಹ ಪದ್ಮ, ನಾಭಿ, ಹೃದಯ, ಕಂಠ, ಹುಬ್ಬಿನ ಮಧ್ಯೆ ಮತ್ತು ತಲೆಯ ಮೇಲೆ ಇರುವಂತಹ ಇವೆಲ್ಲ ಪದ್ಮಗಳಿವೆಯಲ್ಲ, ಇದು ಶರೀರವನ್ನ ಡಿಸೆಕ್ಟ್ ಮಾಡಿ ನೋಡಿದ್ರೆ, ಡೆಡ್ ಬಾಡಿಯನ್ನು ಡಿಸೆಕ್ಟ್ ಮಾಡಿ ನೋಡಿದ್ರೆ ಅಲ್ಲಿ ಯಾವ ಪದ್ಮ ಕಾಣಿಸೋದಿಲ್ಲ.
ಅವೆಲ್ಲ ಅತೀಂದ್ರಿಯವಾದದ್ದು ಅಂತ ತಿಳ್ಕೊಳ್ಬೇಕು. ಅದರಂತೆ ಸುಷುಮ್ನಾ ನಾಡಿ ಅಂತ ಕೂಡ, ಸುಷುಮ್ನಾ ನಾಡಿಯು ಒಳಗಿದೆ, ಅದ್ರಲ್ಲಿ ಯಾರಿಗೂ ಕಾಣಿಸೋದಿಲ್ಲ. ಮುಂದೆ ಒಂದು ಪದ್ಯದಲ್ಲಿ ಬರೋದಿದೆ, 9ನೇ ಸಂಧಿ ಅಥವಾ 11ನೇ ಸಂಧಿಯಲ್ಲಿ ಒಂದು ಕಡೆ. ಆ ಸುಷುಮ್ನಾ ನಾಡಿ ಎಷ್ಟು ಸೂಕ್ಷ್ಮವಾಗಿರ್ತದಂದ್ರೆ, ನಮ್ಮ ಒಂದು ಕೂದಲನ್ನು 1000 ಭಾಗ ಮಾಡಬೇಕು, ಸೀಳಿ 1000 ಭಾಗ ಮಾಡಿದ್ರೆ ಆ ಒಂದು ಅಂಶಕ್ಕೆ ಸಮಾನವಾದದ್ದು ಆ ಸುಷುಮ್ನಾ ನಾಡಿ. ಅಷ್ಟು ಸೂಕ್ಷ್ಮವಾದದ್ದು. ಎಷ್ಟೇ ಸೂಕ್ಷ್ಮವಾದ್ದಾಗಿದ್ರೂ ವಿದ್ಯುನ್ಮಾನದ ದೂರದರ್ಶಕಗಳಿಂದ ಅದನ್ನು ನೋಡ್ಬೋದಿತ್ತೇನೋ, ಆದ್ರೆ ಅದು ಏನಿದ್ರೂ ಅತೀಂದ್ರಿಯನೇ, ಶಕ್ತಿಯ ಸ್ರೋತಗಳವೆಲ್ಲ. ಅದರಿಂದಾಗಿ ಅವ್ಯಾವು ಕೂಡ ನಮಗೆ ಗೋಚರ ಆಗುವಂಥವಲ್ಲ. ಹಾಗೆ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ ಅಂತ ಧ್ಯಾನ ಮಾಡ್ತೇವೆ. ಆ ಹೃದಯ ಕಮಲದಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಭಗವಂತನಂತೂ ಅತೀಂದ್ರಿಯನೇ, ಆ ಹೃದಯ ಕಮಲವೂ ಅತೀಂದ್ರಿಯನೇ. ಯಾಕಂದ್ರೆ ಈಗಾಗಲೇ ಬಂತು, ನಾಭಿ ಮೂಲದಲ್ಲಿ, ನಾಭಿಯಲ್ಲಿ, ಹೃದಯದಲ್ಲಿ, ಕಂಠದಲ್ಲಿ, ಹುಬ್ಬಿನ ಮಧ್ಯದಲ್ಲಿ ಮತ್ತು ತಲೆಯ ಮೇಲೆ ಅಂತ. ಆ ಹೃದಯದಲ್ಲಿರುವಂತಹ ಕಮಲವೂ ಕೂಡ ಅತೀಂದ್ರಿಯನೇ. ಉಳಿದ 5 ಅತೀಂದ್ರಿಯ ಹೇಗೋ ಹಾಗೆ ಹೃದಯದಲ್ಲಿರುವಂತಹ ಕಮಲವೂ ಕೂಡ ಅತೀಂದ್ರಿಯನೇ. ಆದರೂ ಹೃದಯದಲ್ಲಿರುವಂತಹ ಒಂದು ಕಮಲವನ್ನ ಈಗಿನ ವೈದ್ಯ ಪದ್ಧತಿಯ ಪ್ರಕಾರ ಶರೀರವನ್ನ ಡಿಸೆಕ್ಟ್ ಮಾಡಿ ನೋಡಿದಾಗ ಒಂದು ಕಮಲ ಕಾಣಿಸ್ತದಂತೆ. ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಪ್ಯಧೋಮುಖಂ ಹೃದಯಂ ತದ್ವಿಜಾನೀಯಾತ್ ಅಂತ ಹೇಳ್ತಾರೆ ನಾರಾಯಣ ಉಪನಿಷತ್ನಲ್ಲಿ. ಒಂದು ಥೈಮಸ್ ಗ್ಲ್ಯಾಂಡ್ ಅಂತ ಒಂದು ಭಾಗ ಇದೆ, ಸಣ್ಣ ಭಾಗ. ಅದು ಕೆಳಮುಖವಾದಂಥ ಕಮಲದಂತೆ ಕಾಣಿಸ್ತದೆ. ಅದು ಪೂರ್ಣ ಅರಳಿರುವಂತಹ ಕಮಲ ಅಲ್ಲ, ಮುಚ್ಚಿಕೊಂಡಿರುವಂತಹ ಕಮಲದಂತೆ 2 ದಳಗಳು ಅದಕ್ಕೆ ಕಾಣಿಸ್ತವೆ. ಇದನ್ನ ಆ ಶರೀರವನ್ನ ವಿಭಾಗ ಮಾಡಿ ನೋಡಿದ್ರೆ, ಸಪ್ತ ಶರೀರವನ್ನು ವಿಭಾಗ ಮಾಡಿದ್ರೆ ಅಲ್ಲಿ ಕಾಣಿಸ್ತದೆ ಅದು. ಶಂಕರಾಚಾರ್ಯರು ಕೂಡ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೃದಯ ಮಿತಿ ಪುಂಡರೀಕಾಕಾರ ಮಾಂಸಪಿಂಡ, ಮಾಂಸಪಿಂಡ ಅಂದ್ರೆ ಅದೇ ಗ್ಲ್ಯಾಂಡ್, ಪುಂಡರೀಕ ಅಂದ್ರೆ ಕಮಲ, ಕಮಲದ ಆಕಾರ ಉಳ್ಳಂತ ಒಂದು ಮಾಂಸಪಿಂಡ. ಪೂರ್ಣ ಅರಳಿರೋದಿಲ್ಲ ಅದೇನು ಕಮಲ ಅಂತ ನೋಡ್ಲಿಕ್ಕೆ, ಅದನ್ನು ಮೊಗ್ಗಿನ ರೂಪದಲ್ಲಿ ಇರ್ತದೆ. ಮಾಂಸಪಿಂಡ ಪ್ರಾಣಾಯತನ ಅನೇಕ ನಾಡಿ ಸುಶಿರ ಊರ್ಧ್ವನಾಳ ಅಧೋಮುಖ, ಕೆಳಮುಖವಾಗಿರ್ತದೆ. ಕಮಲ ಹಿಂಗ್ ಮೇಲ್ಮುಖವಾಗಿದ್ರೆ ಕೆಳಮುಖವಾಗಿದ್ದಿರ್ತದೆ ಅಷ್ಟೇ. ಅಧೋಮುಖ ವಿಶಸ್ಯಮಾನೆ ಪಶು ಪ್ರಸಿದ್ಧ ಉಪಲಭ್ಯತೆ. ಪಶು ಮೊದಲಾದವುಗಳನ್ನು ಯಜ್ಞದಲ್ಲಿ ಹನ್ನ ಮಾಡಿ ಅದನ್ನು ಹೋಮ ಮಾಡ್ತಾರಲ್ಲ, ಅಲ್ಲಿ ಇದು ಕಾಣಿಸ್ತದೆ. ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಪ್ಯಧೋಮುಖಂ ಅಂತ ಉಪನಿಷತ್ತು. ಅಧೋಮುಖ ಅಂತ ಕಮಲ, ಇದೊಂದು ಹೃದಯ ಕಾಣಿಸ್ತದೆ. ಇದು ನಮ್ಮ ಈ ರಕ್ತವನ್ನು ಪಂಪ್ ಮಾಡುವ ಹೃದಯ ಇದೆಯಲ್ಲ, ಇದರ ಸಮೀಪ ಅದಿರ್ತದೆ. ಇದೊಂದು ಕಾಣಿಸಬಹುದೇ ಹೊರತು ಅದರೊಳಗಿರುವಂತಹ 8 ದಳದ ಕಮಲ ಅದೇನು ಕಾಣಿಸೋದಿಲ್ಲ. ಹೀಗೆ ಸುಷುಮ್ನಾ ನಾಡಿ ಇದೆ. ಆ ಸುಷುಮ್ನಾ ನಾಡಿ ಅಂದ್ರೆ ಏನು? ಇದು 1000 ಕೂದಲನ್ನು 1000 ಭಾಗ ಮಾಡಿದರೆ ಅದರ ಒಂದು ಭಾಗಕ್ಕೆ ಸಮಾನವಾದದ್ದು ಅಂತ ಮುಂದೆ ಬರ್ತದೆ ಅಂತ ಹೇಳಿದೆ. ಆ ಸುಷುಮ್ನಾ ನಾಡಿ ಅಂದ್ರೆ ಕೂಡ ಅದು ತಾನು ಒಂದೇ ಇಲ್ಲ, ಅದರಲ್ಲೂ 5 ಭಾಗಗಳಿವೆ. ಆ 5 ಭಾಗಗಳನ್ನು ಕೂಡಿಸಿಯೇ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಮೂಲಾಧಾರಂ ಸಮಾರಭ್ಯ, ಮೂಲಾಧಾರ ಅಂತೇನು ಮಲಮೂತ್ರ ವಿಸರ್ಜನೇಂದ್ರಿಯಗಳ ನಡುವಿನ ಭಾಗ ಇದೆ, ಅಲ್ಲಿ ಆರಂಭ ಮಾಡಿಕೊಂಡು ಆಮೂರ್ಧಾನಂ ಋಸ್ಥಿತ, ತಲೆಯವರೆಗೆ ಅದು ನೇರವಾಗಿದೆ ಒಳಗೆ. ಮಧ್ಯೆ ಸುಷುಮ್ನಾ ವಿಜ್ಞೇಯ, ಅದನ್ನ ಸುಷುಮ್ನಾ ಅಂತ ಕರೀತಾರೆ. ಅದಕ್ಕೆ ವಜ್ರಿಕಾ, ಆರ್ಯ, ಅವಭಾಸಿನಿ, ವೈದ್ಯುತ, ಬ್ರಹ್ಮನಾಡಿ ಅಂತ 5 ಪ್ರಭೇದಗಳು. ಈ 5 ಸೇರಿಸಿಯೇ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಹಿಂಬದಿ, ಎಡಬದಿ, ಎದುರುಗಡು, ಬಲಬದಿ ಮತ್ತೆ ನಡುವು, ಹೀಗೆ 5 ಸ್ಥಾನಗಳಲ್ಲಿಯೂ 5 ಹೆಸರುಗಳು ಅದಕ್ಕೆ. ಒಂದೇ ನಾಡಿ. ಅಲ್ಲಿ ಹಿಂಬದಿಯಲ್ಲಿ ವಜ್ರಿಕಾ ಅಂತ ಏನಿದೆಯಲ್ಲ, ಅಲ್ಲಿ ಹಳದಿ ಬಣ್ಣದ ಪ್ರದ್ಯುಮ್ನ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಮುಂದೆ ಎಡಬದಿಯಲ್ಲಿರುವಂತಹ ಆರ್ಯ ನಾಡಿ, ಇದನ್ನು ಮನುಷ್ಯ ಹೀಗೆ ಎದುರುಗಡೆ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಹಿಂಬದಿಯಲ್ಲಿರುವಂತಹ ವಜ್ರಿಕಾ ನಾಡಿ, ಅದರಲ್ಲಿ ಹಳದಿ ಬಣ್ಣದ ಪ್ರದ್ಯುಮ್ನ. ಎಡಬದಿಯಲ್ಲಿ ಆರ್ಯ ನಾಡಿ, ಅದರಲ್ಲಿ ನೀಲವರ್ಣದ ಅನಿರುದ್ಧ. ಅಗ್ರಭಾಗದಲ್ಲಿ ಅವಭಾಸಿನಿ ಅಂತಿದೆ, ಅದರಲ್ಲಿ ಬಿಳಿಯ ಬಣ್ಣದ ವಾಸುದೇವ. ಬಲಬದಿಯ ವೈದ್ಯುತಾ ನಾಡಿ ಇದೆ, ಅಲ್ಲಿ ಪಿಂಗಳ ವರ್ಣ, ಸ್ವಲ್ಪ ಹಳದಿ ಕೆಂಪು ಇದೆಲ್ಲ ಮಿಶ್ರಿತ ಆಗಿರುವಂತಹ ಪಿಂಗಳ ವರ್ಣ, ಅಂಥ ಸಂಕರ್ಷಣ ಇದ್ದಾನೆ. ಮತ್ತು ನಡುವಿನ ಬ್ರಹ್ಮನಾಡಿಯಲ್ಲಿ ಕೆಂಬಣ್ಣದ ನಾರಾಯಣ ಇದ್ದಾನೆ. ಹರಿರ್ ನೀಲ ಸಿತಃ ಪಿಂಗ ಲೋಹಿತಶ್ಚಾತ್ರ ಕೇಶವ ಪ್ರದ್ಯುಮ್ನಾದಿ ಸ್ವರೂಪೇಣ ಧ್ಯೇಯ ಸಿದ್ಧಿಮಭೀಪ್ಸತ. ಹೀಗೆ ಉಪಾಸನೆ ಮಾಡುವನು ಇದನ್ನೆಲ್ಲ ಧ್ಯಾನ ಮಾಡಬೇಕು. ಈ ಸುಷುಮ್ನಾ ನಾಡಿ ಅಂತಿದೆಯಲ್ಲ, ಅದಕ್ಕೆ 5 ಭಾಗಗಳಿವೆ ಅಂತ ಹೇಳಿದೆ. ಆ 5 ಭಾಗಗಳಲ್ಲಿ ಒಂದೊಂದು ಕಮಲ ದಾಸರು ಅಲ್ಲಿ ವರ್ಣನೆ ಮಾಡುವಂತೆ. ದಳವುಳ್ಳ 5 ಪದ್ಮವು. ಹಾಗಾಗಿ ಮೂಲಾಧಾರದಲ್ಲಿ 5, ಮತ್ತೆ ನಾಭಿಯಲ್ಲಿ 5, ಹೃದಯದಲ್ಲಿ 5, ಕಂಠದಲ್ಲಿ 5, ಮತ್ತೆ ಭ್ರೂಮಧ್ಯದಲ್ಲಿ ಹುಬ್ಬುಗಳ ನಡುವೆ 5, ತಲೆಯ ಮೇಲೆ 5, ಹೀಗೆ 5 ಪದ್ಮಗಳು ಅಲ್ಲಿವೆ. ಅಲ್ಲಿ ನಾಭಿ ಮೂಲದಲ್ಲಿದೆ 5 ಮೂರ್ತಿಗಳಿವೆ, ಭಗವಂತರ 5 ರೂಪಗಳಿವೆ. ಅನಿರುದ್ಧಾದಿ ನಾಮದಲ್ಲಿ
ಅನಿರುದ್ಧ ಅನ್ನುವಂಥ ಭಗವಂತನ ರೂಪ ಆ ಮೂಲಾಧಾರದಲ್ಲಿದೆ. ಅದು ಅನಿರುದ್ಧ ಅನ್ನೋ ಒಂದು ರೂಪವೇ 5 ರೂಪವಾಗಿ ವಿಭಾಗವನ್ನು ಹೊಂದಿರ್ತದೆ. ಅದು ಹೇಗೆ ವಿಭಾಗವನ್ನು ಹೊಂದುತ್ತದೆ ಅಂದ್ರೆ, ಅನಿರುದ್ಧವನ್ನೇ 5 ಥರ ವಿಭಾಗ ಮಾಡಬೇಕಂತೆ. ಅನಿರುದ್ಧ ಅನಿರುದ್ಧ ವಾಸುದೇವ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ಪ್ರದ್ಯುಮ್ನ ಮತ್ತೆ ಅನಿರುದ್ಧ ನಾರಾಯಣ ಅಂತ ಹೀಗೆ 5 ವಿಭಾಗ ಮಾಡಿದರೆ ಅನಿರುದ್ಧನ 5 ರೂಪಗಳೇ 5 ಪದ್ಮಗಳಲ್ಲಿವೆ. ಜೀವರಿಗೆ ಗರ್ಭವನ್ನು ಹೊಂದಿಸುತ್ತಾ ಅವರ ಅನಾದಿ ಕರ್ಮ ಸ್ವಭಾವ ಇತ್ಯಾದಿಗಳನ್ನ ಅನುಸರಿಸಿಕೊಂಡು ಅವರು ಮುಂದೆ ಏನೇನು ಕೆಲಸಗಳನ್ನು ಮಾಡಬೇಕು ಅದೆಲ್ಲ ಕೆಲಸಗಳನ್ನು ಅದು ಮಾಡಿಸ್ತದಂತೆ. ವಿಷ್ಣುರ್ ಯೋನಿಂ ಕಲ್ಪಯಿತು ತ್ವಷ್ಟಾರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದಧಾತುತೆ ಅಂತ ಋಗ್ವೇದದಲ್ಲಿ ಬಂದ ಮಾತಿದೆ. ಹಿಂದೊಂದು ಬಾರಿ ಹೇಳಿದ್ದೆ ಇದೇ ಹರಿಕಥಾಮೃತ ಸಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಮಹಾಭಾರತದಲ್ಲಿ ಅಶ್ವಿನಿ ದೇವತೆಗಳನ್ನು ಕುರಿತು ಆ ಒಬ್ಬ ಋಷಿಪುತ್ರ ಸ್ತೋತ್ರ ಮಾಡಿದ ಅಂತ ಬಂದಿತ್ತು. ಆ ಸ್ತೋತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಶ್ಲೋಕವನ್ನು ಹೇಳಿದ್ದೆ. ಭಗವಂತನೇ ನಾನಾ ರೂಪಗಳಿಂದ ಗರ್ಭವನ್ನು ಶುದ್ಧ ಮಾಡ್ತಾನೆ. ಗರ್ಭವನ್ನು ಶುದ್ಧ ಮಾಡ್ತಾನೆ. ಮತ್ತು ತ್ವಷ್ಟ ರೂಪಾಣಿ ಪಿಂಶತು ಅಂತಿದೆ. ತ್ವಷ್ಟ ಅಂದ್ರೆ ಬಡಿಗರವನು ಅಂತ ಅರ್ಥ. ಬಡಿಗರವನು ಮರ ಮುಟ್ಟು ಇತ್ಯಾದಿ ಮೂಲದ್ರವ್ಯವನ್ನು ತಗೊಂಡು ಅದರಿಂದ ಹೇಗೆ ಸೂಕ್ಷ್ಮ ಅಂತ ಕೆತ್ತನೆಗಳನ್ನು ಮಾಡ್ತಾನೋ ಹಾಗೆ ಭಗವಂತನೇ ಮತ್ತೊಂದು ರೂಪದಿಂದ ಆ ಗರ್ಭಸ್ಥ ಶಿಶುವಿನ ಅವಯವಗಳನ್ನೆಲ್ಲ ರೂಪಿಸ್ತಾನೆ. ಆಸಿಂಚತು ಪ್ರಜಾಪತಿ, ಮುಂದೆ ಪ್ರಜಾಪತಿ ಅಂತ ಕರೆಸ್ಕೊಂಡಿರುವಂತಹ ವಿಷ್ಣುನೇ ಅಲ್ಲಿ ಪುರುಷನ ತೇಜಸ್ಸು ಅಲ್ಲಿ ಬಂದು ಸೇರುವಂತೆ ಮಾಡ್ತಾನೆ. ಹೀಗೆ ಹೇಳಿದೆ. ಅದಕ್ಕಾಗಿ ಅನಿರುದ್ಧ ಅನಿಸ್ಕೊಂಡಿರುವಂತಹ ಭಗವಂತನೇ ಜೀವರಿಗೆ ಗರ್ಭವನ್ನು ಹೊಂದಿಸಿ ಅವರೆಲ್ಲ ಬೆಳೆಯುವಂತೆ ಮಾಡ್ತಾನೆ ಅಂತ. ಹೀಗೆ ಇದು 3ನೇ ಪದ್ಯ. ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂಶವನ್ನು ಗಮನಿಸಬೇಕು. 5 ಮೇಲೊಂದು ಅಧಿಕ ದಳವುಳ್ಳ 5 ಪದ್ಮವು ಅಂತಿದೆ. 5 ಮೇಲೊಂದು ಅಧಿಕ ದಳ ಅಂತಂದ್ರೆ 6 ದಳಗಳಾಯ್ತು. ಆದ್ರೆ ತಂತ್ರಸಾರದಲ್ಲಿ ಹೇಳಿದಂತೆ 4 ದಳಗಳು ಅಂತಿವೆ. ಅದಕ್ಕಾಗಿ ಈ ಪದ್ಯ ಹೀಗಿದ್ದಿರಬಹುದೇನೋ ಅಂತ ಜ್ಞಾನಿಗಳು ಅದನ್ನು ಊಹೆ ಮಾಡ್ತಾರೆ. 5ರಲ್ಲೊಂದು ಅಧಮ ದಳವುಳ್ಳ 5 ಪದ್ಮವು ನಾಭಿ ಮೂಲದಿ 5 ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ. 5ರಲ್ಲಿ ಒಂದು ಅಧಮ ದಳ, 5 ಸಂಖ್ಯೆಯನ್ನು ಸ್ವೀಕಾರ ಮಾಡಬೇಕು ಮೊದಲು. ಅದರಲ್ಲೊಂದು ಅಧಮ ದಳ ಅಂದ್ಬಿಟ್ಟು 4 ದಳ ಆಯ್ತು. 4 ದಳವುಳ್ಳಂಥ 5 ಪದ್ಮಗಳು ಆ ಮೂಲಾಧಾರದಲ್ಲಿವೆ. ಇದನ್ನು ವ್ಯವಹಾರದಲ್ಲಿ ಈ ತರ ಎಲ್ಲ ಮಾತಾಡೋದು ಕಾಣಿಸ್ತದೆ. ಈ ವಸ್ತುವಿಗೆ ಎಷ್ಟು ರೂಪಾಯಿ ರೀ ಅಂತ ಯಾರು ಕೇಳಿದ್ರೆ 20 ಕಡಿಮೆ 100 ರೂಪಾಯಿ ಅಂತ ಹೇಳ್ತಾರೆ. ತೀರಾ ಕಲ್ತವ್ರು ಹಂಗೆ ಹೇಳಲಿಕ್ಕಿಲ್ಲ. ಕಲಿದೇ ಇದ್ದವರು ಹಳ್ಳಿಯವರು ತರಿಸ್ಕೊಂಡವರು ವ್ಯವಹಾರ ಮಾಡುವಾಗ ಪೂರಾ 100 ರೂಪಾಯಿ ಅಂತನೂ ಹೇಳೋದಿಲ್ಲ, 80 ರೂಪಾಯಿ ಅಂತನೂ ಹೇಳೋದಿಲ್ಲ. 20 ಕಡಿಮೆ 100 ರೂಪಾಯಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಸಮಯ ಹೇಳುವಾಗಲೂ ಕೂಡ ಎಷ್ಟು ಸಮಯ 4 ಗಂಟೆ 45 ನಿಮಿಷ ಅಂತ ಅನ್ನೋದನ್ನ 4:45 ಅಂತ ನಾವು ಹೇಳ್ತೇವೆ. ಇದೆಲ್ಲ ಮನುಷ್ಯ ವ್ಯವಹಾರ ಮಾಡೋದೊಂದು ರೀತಿ. ಅದರಂತೆ 4 ದಳ ಅಂತ ಹೇಳಲಿಲ್ಲ ದಾಸರು ನೇರವಾಗಿ. ಅದು ಹೇಳೋ ರೀತಿ, ಯಾಕಂದ್ರೆ ಛಂದಸ್ಸಿಗೆಲ್ಲ ಹೊಂದ್ಕೋಬೇಕಲ್ಲ. ಹೇಳುವ ಶೈಲಿ ಮತ್ತು ಛಂದಸ್ಸಿಗೆ ಅನುಗುಣವಾಗಿ ಇರಬೇಕದು. ಅದಕ್ಕಾಗಿ 5 ಮೇಲೊಂದು ಅಧಿಕ ದಳವು ಅಂತ ಇದ್ದದನ್ನ 5ರಲ್ಲೊಂದು ಅಧಮ ದಳವು ಅಂತ ಇಟ್ಕೊಂಡ್ಬಿಟ್ರೆ 4 ದಳ ಆಯ್ತು. 4 ದಳವುಳ್ಳಂತಹ 5 ಪದ್ಮಗಳು ನಾಭಿ ಮೂಲದಲ್ಲಿವೆ. ಅಂದ್ರೆ ಅದನ್ನೇ ಮೂಲಾಧಾರ ಅಂತ ಕರೀತಾರೆ. ಅದಾದ ಬಳಿಕವೇ ನಾಭಿಯಲ್ಲಿ 6 ದಳವುಳ್ಳಂತಹ 5 ಕಮಲಗಳಿವೆ. ಅಲ್ಲಿ ಮುಂದಿಂದೆಲ್ಲ ಸರಿಯಾಗಿದೆ. ಹೀಗೊಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕಾಣಿಸ್ತದೆ. ಇನ್ನೂ ಅನೇಕ ಥರದ ವ್ಯಾಖ್ಯಾನಗಳು ಬೇರೆ ಬೇರೆ ಗ್ರಂಥಗಳನ್ನು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮುಂದೆ 4ನೇ ಪದ್ಯ. ನಾಭಿಯಲ್ಲಿ ಷಟ್ಕೋಣ ಮಂಡಲದಿ ಭವಿಷ್ಯ ಬ್ರಹ್ಮನೊಳು ಮುಕ್ತಾಭ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಭುಧ ಗಣ ಸೇವ್ಯ ಶೋಭಿಸುತ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ಮೂಲಾಧಾರ 3ನೇ ಪದ್ಯದಲ್ಲಿ ಮೂಲಾಧಾರದಲ್ಲಿರುವಂತಹ ಪದ್ಮದ ಬಗ್ಗೆ ಹೇಳಿದರು. ಇನ್ನು 4ನೇ ಪದ್ಯದಲ್ಲಿ ನಾಭಿಯಲ್ಲಿರುವಂಥದ್ದು, ಅದರ ನಂತರದ ಸ್ಥಾನದಲ್ಲಿರುವಂತಹ ಪದ್ಮದ ಬಗ್ಗೆ ಹೇಳ್ತಾರೆ. ನಾಭಿಯಲ್ಲಿ 6 ದಳದ ಕಮಲ ಇದೆ, ಅದು ಸರಿಯಾಗಿದೆ ತಂತ್ರಸಾರಕ್ಕೆ. ಅಲ್ಲಿ
ಈ ಮಂಡಲದಿ ಈ ಭವಿಷ್ಯದ್ ಬ್ರಹ್ಮನೋಳು, ಭವಿಷ್ಯದ್ ಬ್ರಹ್ಮ ಅಂದ್ರೆ ಇನ್ನು ಮುಂದೆ ಬ್ರಹ್ಮನಾಗುವಂಥ ವಾಯು ಏನಿದ್ದಾನೆ ಹನುಮಂತ, ಅವನ ಒಳಗೆ ಮುತ್ತಿನ ಕಾಂತಿಯ ಶ್ವೇತ ಕಾಂತಿ ಉಳ್ಳಂಥ ಪ್ರದ್ಯುಮ್ನ ರೂಪದ ಹರಿ ಇದ್ದಾನೆ. ಅವನ ಸುತ್ತಲೂ ದೇವತಾ ಗಣಗಳಿವೆ, ಅವು ಆತನ ಸೇವೆ ಮಾಡ್ತೇವೆ. ಆತ ಕೌಸ್ತುಭ ಮೊದಲಾದಂತಹ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ ಮತ್ತು ಪಾಪ ಪುರುಷನನ್ನ ಆಯುಧಗಳಿಂದ ಒಣಗಿಸ್ತಾ ಇದ್ದಾನೆ. ಇದನ್ನು ಗಮನಿಸಬೇಕು. ಇದು ಹಿಂದೊಂದು ಸರಿ ಹೇಳಿದ್ದೆ, ಅದನ್ನ ನೆನಪು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಸರಿ ಹೇಳ್ತೇನೆ. ಈಗ ಸಂಧ್ಯಾವಂದನೆ ಮಾಡುವಾಗ, ಮುಂದೆ ದೇವರ ಪೂಜೆ ಮಾಡುವಾಗೆಲ್ಲ ಶರೀರದ ಪಾವಿತ್ರ್ಯ ಬರಲಿಕ್ಕಾಗಿ ಒಂದು 2-3 ವಿಧಾನಗಳು. ಮೊದಲು ಒಂದು ಸ್ನಾನ ಮಾಡ್ತೇವೆ, ಸ್ನಾನ ಇದ್ದೇ ಇದೆ. ಸ್ನಾನ ಆದ್ಮೇಲೆ ಮಡಿ ವಸ್ತ್ರಗಳನ್ನು ಇತ್ಯಾದಿಗಳನ್ನು ಉಟ್ಕೊಂಡು ಆಚಮನ ಮಾಡ್ತೇವೆ. ಆಚಮನ ಒಂದು ಶುದ್ಧಿಗೆ ಕಾರಣ. ಅದಾದ್ಮೇಲೆ ಮಾರ್ಜನ ಮಾಡ್ಕೋತೀವಿ, ಆಪೋಹಿಷ್ಟ ಇತ್ಯಾದಿ ಮಂತ್ರಗಳಿಂದ ಮಾರ್ಜನ ಮಾಡ್ಕೋತೀವಿ, ಅದು ಒಂದು ಶುದ್ಧಿಗೆ ಕಾರಣ. ಅದಾದ್ಮೇಲೆ ಹಗಲಿನ ಹೊತ್ತಿನ ಸಂಧ್ಯಾವಂದನೆ, ಮಧ್ಯಾಹ್ನದ ಸಂಧ್ಯಾವಂದನೆ, ಸಾಯಂಕಾಲ ಸಂಧ್ಯಾವಂದನೆಗೆ 3 ಪ್ರತ್ಯೇಕ ಮಂತ್ರಗಳಿವೆ. ಸೂರ್ಯಶ್ಚ ಮಾಮನ್ಯುಶ್ಚ ಅಂತ ಬೆಳಿಗ್ಗೆ, ಆಪಃ ಪುನಂತು ಅಂತ ಮಧ್ಯಾಹ್ನ, ಅಗ್ನಿಶ್ಚ ಮಾಮನ್ಯುಶ್ಚ ಅಂತ ಸಾಯಂಕಾಲ. ಮಾಡಿದ ಪಾಪಗಳೆಲ್ಲ ಹೋಗಲಿ ಅಂತ ಅನುಸಂಧಾನ ಮಾಡಿಕೊಂಡು ಒಂದು ಸೌಟು ನೀರನ್ನು ಪ್ರಾಶನ ಮಾಡ್ತೀವಿ. ಇದೊಂದಾಯ್ತು. ಇದಾದ ಬಳಿಕ ಹಿರಣ್ಯವರ್ಣ ಶುಚಿ ಪಾವಕ ಅಂತ ಮತ್ತೊಂದು ಬಾರಿ ಅಘಮರ್ಷಣ ಅಂತ ಮಾಡ್ತೀವಿ. ನೀರನ್ನು ಮೂಸಿ ನೋಡಿ ಮೂಗಿನಿಂದ ಹೊರಗೆ ಬಿಡ್ತೇವೆ, ಪಾಪ ಎಲ್ಲ ಹೋಗಲಿ ಅಂತ. ಇಷ್ಟೆಲ್ಲ ಮಾಡಿ ಆಮೇಲೆ ಅರ್ಘ್ಯ ಬಿಡ್ತೇವೆ, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ಜಪಗಳನ್ನು ಮಾಡೋದಕ್ಕಿಂತ ಮೊದಲು, ಗಾಯತ್ರಿಯಾದಿ ಜಪಗಳನ್ನು ಮಾಡೋದಕ್ಕಿಂತ ಮೊದಲು, ಒಂದು ದೇವತಾರ್ಚನೆ ಮಾಡೋದಕ್ಕಿಂತ ಮೊದಲು ಪಾಪ ಪುರುಷ ವಿಸರ್ಜನ ಅಂತ ಅನ್ನೋದನ್ನೊಂದು ಮಾಡ್ಕೊಳ್ಬೇಕು. ಪಾಪ ಪುರುಷ ಅಂತ ನಮ್ಮ ಶರೀರದಲ್ಲಿ ಒಬ್ಬ ಇರ್ತಾನಂತೆ, ಅವನನ್ನ ದಿವಸ ವಿಸರ್ಜನೆ ಮಾಡ್ತೀವಿ ನಾವು. ದಿವಸ ಕೊಲ್ತೇವೆ ಅವನ್ನ, ಕೊಲ್ಲು ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀವಿ. ದಿವಸ ಸತ್ತು ಮತ್ತೆ ನಾಳೆ ಹುಡ್ತಾನಂತೆ. ಅದಕ್ಕಾಗಿ ಅವನನ್ನು ದಿವಸ ಅವನನ್ನು ಕೊಲ್ತಾನೆ ಇರಬೇಕು. ಅದೊಂದು ದಿನನಿತ್ಯದ ಅಂಗವೇ ಆಗಬೇಕು ಅಂತ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ನಿತ್ಯ ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿ ಕಡೆಗಳಲ್ಲಿ ಮಾಡ್ತೀವಿ. ಮೂಲಾಧಾರದಲ್ಲಿ ಒಂದು ಚಕ್ರ ಇದೆ ಅಂತ, ಮೂಲಾಧಾರ ಅಲ್ಲೊಂದು ಪದ್ಮ ಇದೆ ಅಂತ ಹೇಳಿದೆ. ಆ ಪದ್ಮವನ್ನು ಬಿಟ್ಬಿಡ್ಬೇಕು. ಅಲ್ಲಿ ಒಂದು ಅಗ್ನಿಮಂಡಲ ಇದೆ. ಆ ಅಗ್ನಿಮಂಡಲದಲ್ಲಿರುವಂತಹ ಭಗವಂತ ಈ ಪಾಪ ಪುರುಷನನ್ನು ಒಣಗಿಸ್ಲಿಕ್ಕೆ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಮುಂದೆ ನಾಭಿಯಲ್ಲಿ ಒಬ್ಬ ಇದ್ದಾನೆ, ಆತ ಪಾಪ ಪುರುಷ ಅಂತ ಕರೆಸ್ಕೊತಾನೆ. ಅವನು ಇರೋದಲ್ಲಿ ಮೂಲತಃ ಹೊಟ್ಟೆ ಎಡಭಾಗದಲ್ಲಿ ಇರ್ತಾನೆ, ಇಲ್ಲಿರ್ತಾನಂತೆ. ಇಲ್ಲಿದ್ದವನನ್ನು ಇಲ್ಲಿ ತರಬೇಕು, ಇಲ್ಲಿಗೆ ಬಾ ಅಂತ ಹೇಳ್ಬೇಕು ಅವನನ್ನು. ಅವನೇ ಪಾಪ ಪುರುಷ, ಕಲಿ ರೂಪನಾದವನವನು. ಅವನು ಸ್ವರೂಪ ಎಂಥದ್ದು ಅಂದ್ರೆ ಬ್ರಹ್ಮಹತ್ಯ ಶರಸ್ಕಂಚ. ಅವನಿಗೊಂದು ಅವನ ಅಂಗಾಂಗಗಳೇನಿವೆಯಲ್ಲ, ಬ್ರಹ್ಮಹತ್ಯನೇ ಅವನ ತಲೆ. ಆಮೇಲೆ ಬಂಗಾರವನ್ನು ಕದಿಯೋದು ಬಹಳ ದೊಡ್ಡ ಪಾಪ ಅಂತ, ಅವೇ 2 ಭುಜಗಳು ಅವನಿಗೆ. ಸುರಾಪಾನ, ಮದ್ಯಪಾನ ಏನಿದೆಯಲ್ಲ, ಅದು ಅವನ ಹೃದಯ. ಮತ್ತೆ ಸುರಾಪಾನ ಹೃದಯುಕ್ತಂ ಗುರು ತಲ್ಪ ಕಟಿದ್ವಯಂ. ಹಿರಿಯ ಸ್ತ್ರೀಯರು ಮತ್ತು ಆಚಾರ್ಯರ ಪತ್ನಿಯರು, ಗುರುಗಳ ಪತ್ನಿಯರು, ಇಂಥವರ ಸಂಘ ಮಾಡೋದೇನಿದೆಯಲ್ಲ, ಅದೇ ಅವನ 2 ಕಾಲುಗಳು ಮತ್ತು ಸೊಂಟ. ತತ್ ಸಂಯೋಗ ಪದ ದ್ವಂದ್ವಂ. ಆ ಪಾಪ ಪುರುಷನಿಗೆ ಕಾಲು ಯಾವುದು ಅಂತಂದ್ರೆ, ನಾವು ಸ್ವತಃ ಪಾಪ ಮಾಡದೇ ಇದ್ರು ಇಂಥ ಪಾಪಗಳನ್ನು ಮಾಡಿದವರು ಸಹವಾಸ ಮಾಡಿದರೆ ಅದು ಒಂದು ದೊಡ್ಡ ಪಾಪವೇ. ಆ ಪಾಪ ಈ ಪಾಪ ಪುರುಷನ ಕಾಲು. ತತ್ ಸಂಯೋಗ ಪದ ದ್ವಂದ್ವಂ ಅಂಗ ಪ್ರತ್ಯಂಗ ಪಾತಕಂ. ಆ ಪಾಪ ಪುರುಷನ ಪ್ರತಿಯೊಂದು, ಅವನ ಉಗುರು, ಅವನ ಬೆರಳು, ಅವನ ಮಣಿಗಂಟು, ತೋಳು, ಬೆನ್ನು, ಹೊಟ್ಟೆ ಎಲ್ಲನೂ ಕೂಡ ಒಂದಲ್ಲ ಒಂದು ಪಾಪದ ರೂಪವಾದದ್ದೇ. ಇಡೀ ಪಾಪದ ಮುದ್ದೆಯೇ ಆತ, ಆ ಪಾಪ ಪುರುಷ ಅಂತಂದ್ರೆ. ಅಂಗ ಪ್ರತ್ಯಂಗ ಪಾತಕಂ ಉಪಪಾತಕ ರೋಮಾಣಂ. ದೊಡ್ಡ ದೊಡ್ಡ ಪಾಪಗಳೆಲ್ಲ ಅವನಿಗೆ ಶರೀರದ ಅವಯವಗಳು. ಉಪಪಾತಕ ಸಣ್ಣ ಸಣ್ಣ ಪಾಪಗಳಿವೆಲ್ಲ, ಅವೆಲ್ಲ ಅವನಿಗೆ ರೋಮ ಇದ್ದಂತೆ. ಅವನ ಸ್ವರೂಪ ಎಂಥದ್ದು? ರಕ್ತ ಶ್ಮಶ್ರು ವಿಲೋಚನಂ. ಅವನ ಕಣ್ಣು ಕೆಂಪಾಗಿದೆ, ಗಡ್ಡ ಮೀಸೆ ಅವು ಕೂಡ ಕೆಂಪಾಗೇ ಇರ್ತಾವಂತೆ. ರಕ್ತ ಶ್ಮಶ್ರು ವಿಲೋಚನಂ. ಅಧೋಮುಖಂ, ಕೆಳಮುಖವಾಗಿ ಜೋತಾಡ್ಕೊಂಡಿದ್ದಾನೆ. ಕೃಷ್ಣವರ್ಣಂ, ಕರಿಯ ಬಣ್ಣದ ಶರೀರ ಒಂದು. ಅಂಗುಷ್ಠ ಪರಿಮಾಣಕಂ, ಇಷ್ಟೇ, ಈ ಕೆಳಮುಖವಾಗಿ ಜೋತಾಡ್ಕೊಂಡಿದ್ದಾನೆ. ಇಷ್ಟೇ ಇದ್ರೂ ಇಷ್ಟೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿಸ್ತಾನೆ. ಅವನೇ ಪಾಪ ಪುರುಷ, ಕಲಿಪುರುಷ. ಅಂಗುಷ್ಠ ಪರಿಮಾಣಕಂ ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ಕಡೆ ಅಚೇತನ ಮಧೋವಕ್ತ್ರಂ, ಚೈತನ್ಯವನ್ನು ಕಳ್ಕೊಂಡಿರ್ತಾನೆ ಅಂತ ಹೀಗಿದೆ. ದಗ್ಧ ಪಾತಕ ಸನ್ನಿಭಂ. ಮುಂದೆ ಖಡ್ಗ ಚರ್ಮಧರಂ, ಖಡ್ಗ ಮತ್ತು ಗುರಾಣಿ ಎರಡನ್ನೂ ಕೈಯಲ್ಲಿ ಧಾರಣೆ ಮಾಡಿದ್ದಾನೆ. ಅಂಥ ಕಪ್ಪು ಬಣ್ಣದ ಈ ಪಾಪ ಪುರುಷನನ್ನ ಕುಕ್ಷೌ ವಾಮೇ ವಿಚಿಂತಯೇತ್ ಅಂತ ಒಂದು ಕಡೆ ಕೆಲವು ಪಾಠ ಇದೆ. ಕುಕ್ಷೌ ಪಾಪಂ ವಿಚಿಂತಯೇತ್ ಅಂತ ಮಾತು ಕೆಲವು ಕಡೆ ಇದೆ. ಅಂತೂ ಇಲ್ಲಿದ್ದಾನ ಅವನು.
ಅವನನ್ನು ಇಲ್ಲಿಂದ ಇಲ್ಲಿ ಎಳಕ್ ತರಬೇಕು. ಈ ಕೈ ಹೀಗೆ ಮಾಡಿ ಮಾಡಿ ಈ ನಾಭಿಯಲ್ಲಿ ಒಂದು 6 ದಳದ ಕಮಲ ಇದೆಯಲ್ಲ, ಇದೇ ಪದ್ಯದಲ್ಲಿ ಬಂತಲ್ಲ 4ನೇ ಪದ್ಯದಲ್ಲಿ, ಆ 6 ದಳದ ಕಮಲದಲ್ಲಿ ಭವಿಷ್ಯದ ಬ್ರಹ್ಮನಾಗಿರ್ತಕ್ಕಂಥ ವಾಯು ಇದ್ದಾನೆ, ಅವರಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆ 6 ದಳದ ಕಮಲ ಇದೆಯಲ್ಲ, 6 ದಳದ ಕಮಲದಲ್ಲಿ ಒಂದು ವಾಯುಮಂಡಲ ಇದೆ, ಷಟ್ಕೋಣ ಮಂಡಲ, 6 ಕೋಣಗಳುಳ್ಳಂಥ ಒಂದು ವಾಯುಮಂಡಲ ಅಂತಿದೆ. ನಾಭೌ ಷಟ್ಕೋಣ ಮಂಡಲ ಮಧ್ಯಸ್ಥ ಅಂತ ಹೀಗೆ ಅನುಸಂಧಾನ ಮಾಡಬೇಕು. ನಾಭಿಯಲ್ಲಿ 6 ಕೋಣಗಳ ಮಂಡಲದ ಮಧ್ಯದಲ್ಲಿರುವಂತಹ ನೀಲವರ್ಣನಾದಂತಹ ವಾಯುವಿನೊಳಗಿರುವಂತಹ ಪ್ರದ್ಯುಮ್ನ ರೂಪ ಅಂತ ಭಗವಂತ ನನ್ನ ಶರೀರದಲ್ಲಿರುವಂತಹ ಪಾಪ ಪುರುಷನನ್ನ ಒಣಗಿಸಲಿ ಅಂತ ಮೊದಲು ಅನುಸಂಧಾನ ಮಾಡಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ಆ ಪ್ರದ್ಯುಮ್ನ ಆತನನ್ನು ಒಣಗಿಸಿ ಬಿಡ್ತಾನೆ. ಆತ ಪಾಪ ಪುರುಷ ಒಣಗ್ತಾನೆ. ಒಣಗಿದ ಮೇಲೆ ಅವನು ಸುಟ್ಟು ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ವಿಭುಧಗಣ ಸೇವಿ ಆ ಆಭರಣ ಆಯುಧಗಳಿಂದ ಪಾಪ ಪುರುಷನ ಶೋಷಿಸ್ತಾನ ಅವನು. ಹೀಗೆ ಶೋಷಿಸಿದ ಮೇಲೆ ಶೋಷಿಸಲಿಕ್ಕೆ ಒಂದು ಮಂತ್ರ ಇದೆ, ಓಂ ಯಂ ಓಂ ಅಂತ. ಯಂ ಅಂತ ಅನ್ನೋದು ವಾಯುವಿನ ಒಂದು ಬೀಜಾಕ್ಷರ. ಅದನ್ನ ಹಿಂದು ಮುಂದಿನಲ್ಲಿ ಓಂಕಾರವನ್ನು ಸೇರಿಸಿ ಹೇಳಬೇಕು. ಮೊನ್ನೆ ಒಂದು ದಿವಸ ಹೇಳಿದ್ದೆ, ತತ್ರ ತಾರಾಥ ಮೂರತ್ವಂ ಸರ್ವಶಾಸ್ತ್ರ ಚೇಷ್ಟತೆ ಅಂತ. ಪ್ರತಿಯೊಂದು ಮಂತ್ರವನ್ನು ಉಚ್ಚಾರ ಮಾಡುವಾಗಲೂ ಕೂಡ ಹಿಂದು ಮುಂದೆ ಓಂಕಾರಗಳನ್ನು ಉಚ್ಚಾರ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಓಂ ಎಂ ಓಂ ಅಂತ ಅನ್ಬೇಕು. ಹಾಗೆ 6 ಬಾರಿ ಅನ್ಬೇಕು. 6 ಬಾರಿ ಅಂದಾಗ ಆ ಮಂತ್ರದ ಪ್ರಭಾವದಿಂದ ಆ ಪಾಪ ಪುರುಷ ಒಣಗಿ ಹೋಗಿಬಿಡ್ತಾನೆ. ಸ್ತ್ರೀಯರದನ್ನು ಮಾಡುವಾಗ ಶ್ರೀಂ ಎಂ ಶ್ರೀಂ ಅಂತ ಅನ್ಬೇಕು. ಓಂಕಾರ ಅನ್ನಬಾರದು ಸ್ತ್ರೀಯರು ಅನ್ನೋ ಕಾರಣಕ್ಕಾಗಿ ಮಧ್ಯದಲ್ಲಿ ಎಂ ಇರಬೇಕು, ಆ ಕಡೆ ಈ ಕಡೆ ಶ್ರೀಂ ಅಂತ ಇರಬೇಕು. ಹೀಗೆ ಶ್ರೀಂ ಎಂ ಶ್ರೀಂ ಅಂತ 6 ಬಾರಿ ಅಂದ್ಬಿಟ್ರೆ ಆತ ಒಣಗ್ತಾನೆ. ಹೀಗೆ ಒಣಗಿದ ಮೇಲೆ ಅವನು ಸುಟ್ಟು ಹಾಕ್ಬೇಕು. ಸುಟ್ಟು ಹಾಕ್ಲಿಕ್ಕೆ ಮತ್ತೊಂದು ಮಂತ್ರ ಇದೆ. ಹೃದಯದಲ್ಲಿ ಮತ್ತೊಂದು ಮಂಡಲ ಇದೆ ಅಂತ ಅವಾಗ ಹೇಳಿದ್ದೆ. ಹೃದಯದಲ್ಲಿ 8 ದಳದ ಒಂದು ಕಮಲ ಇದೆ ಅಂತ ಹೇಳಿದ್ದೆ. ಆ ಹೃದಯದಲ್ಲಿ 8 ದಳದ ಕಮಲ ಇದೆಯಲ್ಲ, ಅದರಲ್ಲಿ ಆ 12 ಮೂಲೆಗಳ ಒಂದು ಸೂರ್ಯಮಂಡಲ ಇದೆ, ಅದರಲ್ಲೊಂದು ಚಂದ್ರಮಂಡಲ ಇದೆ, ಅದರೊಳಗೊಂದು ಅಗ್ನಿಮಂಡಲ ಇದೆ. ಹೀಗೆ ಹೃದಯದಲ್ಲಿರುವಂತಹ 12 ಮೂಲೆಗಳ ಸೂರ್ಯಮಂಡಲ, ಅದರಲ್ಲಿ ಚಂದ್ರಮಂಡಲ, ಉರುಟಾದಂತಹ ಚಂದ್ರಮಂಡಲ, ಅದರಲ್ಲಿ 3 ಮುಖದ ಅಗ್ನಿಮಂಡಲ. 3 ಅಂತ ತ್ರಿಕೋಣ ಹಾಕಿಬಿಟ್ರೆ ಅದು ಅಗ್ನಿಮಂಡಲ ಅಂತ ಅನಿಸ್ಕೋತದೆ. ಹೃದಯ ತ್ರಿಕೋಣ ಮಂಡಲ ಮಧ್ಯಸ್ಥ ರಕ್ತವರ್ಣ, ತ್ರಿಕೋಣ ಮಂಡಲದ ಮಧ್ಯದಲ್ಲಿರುವಂತಹ ಕೆಂಬಣ್ಣದ ಅಗ್ನಿಯಲ್ಲಿರುವಂತಹ ಅನಿರುದ್ಧ ರೂಪ ಅಂತ ಭಗವಂತ ನನ್ನ ಶರೀರದೊಳಗಿರುವಂತಹ ಪಾಪ ಪುರುಷನನ್ನ ಬೆಂಕಿಯಿಂದ ಸುಟ್ಟು ಹಾಕಲಿ ಅಂತ ಹೇಳ್ಬೇಕು. ಹೇಳಿ ಓಂ ರಂ ಓಂ ಅಂತ ಪುರುಷರು, ಶ್ರೀಂ ರಂ ಶ್ರೀಂ ಅಂತ ಸ್ತ್ರೀಯರು ಹೇಳ್ಬೇಕಂತ. ಇನ್ನು 12 ಬಾರಿ ಹೇಳ್ಬೇಕು. ಹೀಗೆ ರಂ ಅಂತ ಅನ್ನೋದು ಅಗ್ನಿಯ ಬೀಜಾಕ್ಷರ. ಅದು ಹೇಗೆ ಬೀಜಾಕ್ಷರ ಅಂದ್ರೆ ಏನು? ಒಂ ಅಂತ ಅನ್ನೋದು ವಾಯುವಿನ ಬೀಜಾಕ್ಷರ, ಎಂ ಅಂತ ಅನ್ನೋದು ವಾಯುವಿನ ಬೀಜಾಕ್ಷರ, ರಂ ಅಂತ ಅನ್ನೋದು ಅಗ್ನಿಯ ಬೀಜಾಕ್ಷರ, ಒಂ ಅಂತ ಅನ್ನೋದು ಜಲದ ಬೀಜಾಕ್ಷರ ಅಂತ ಹೀಗೆಲ್ಲ ಹೇಳ್ತಾರೆ. ಹೇಗೆ ಬೀಜಾಕ್ಷರ ನಮ್ಮ ಅರಿವಿಗೆ ಸಿಗೋದಿಲ್ಲ ಅದು. ಆದರೂ ಹೀಗೆ ಜ್ಞಾನಿಗಳಾದವರೆಲ್ಲ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಬೆಂಕಿ ಉರಿಯುವಾಗ ಭರ್ರ ಅಂತ ಬೆಂಕಿ ಉರಿತಿದೆ ಅಂತ ಅಂತಾರೆ. ಆ ಭರ್ರ ಅಂತ ಅನ್ನೋಲ್ಲಿ ರ ಇದೆಯಲ್ಲ, ಅದು ರಮ್ ಅಂತ ಅನ್ನೋದು ಬೆಂಕಿ ಸುಡುವ ಶಬ್ದ ಅಂತ ಹೀಗೆ ಅದನ್ನ ತಿಳ್ಕೊಳ್ಬಹುದು. ಗಾಳಿ ಬೀಸ್ತಿರ್ತದೆ, ಜೋರಾಗಿ ಬೀಸುವಂತ ಗಾಳಿ ಸಾಮಾನ್ಯವಾಗಿ ಬೀಸುವಾಗ ಏನು ಶಬ್ದ ಕೇಳಿಸೋದಿಲ್ಲ ನಮಗೆ. ಬಯಲು ಪ್ರದೇಶ ಆದ್ರೆ ಗಾಳಿ ಬಹಳ ಜೋರಾಗಿ ಬೀಸ್ತಿರ್ತದೆ. ಬೀಸುವಾಗ ಅದ್ರ ಶಬ್ದ ಎಂ ಅಂತ ಕೇಳಿಸ್ತದೆ, ಸುಯಿ ಅಂತ ಶಬ್ದ ಕೇಳಿಸ್ತಿರ್ತದೆ. ಅದನ್ನ ಎಂ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ನೀರಿನ ಜಲದ ಬೀಜಾಕ್ಷರ ವರುಣನ ಬೀಜಾಕ್ಷರ, ಅದು ಒಂ ಅಂತ. ಪೃಥ್ವಿಯ ಬೀಜಾಕ್ಷರ ಇದೆ, ಅದು ಲಂ ಅಂತ. ಅದೇನು ಇಲ್ಲಿಗೆ ಸಂಬಂಧಪಟ್ಟಿಲ್ಲ, ಸಾಂದರ್ಭಿಕವಾಗಿ ಹೇಳಿದೆ ಅಷ್ಟೇ. ಹೀಗೆ ಓಂ ರಂ ಓಂ ಅಂತ 12 ಬಾರಿ ಉಚ್ಚಾರ ಮಾಡಿದರೆ ಆ ಹೃದಯದಲ್ಲಿರುವಂತಹ ಅನಿರುದ್ಧ ರೂಪ ಅಂತ ಭಗವಂತ ಆ ಪಾಪ ಪುರುಷನನ್ನು ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕಿದ್ರೆ ಮುಂದೆ ಏನ್ ಮಾಡ್ಬೇಕು? ಅವ್ನು ಭಸ್ಮ ಇದೆಯಲ್ಲ ಅದನ್ನ ಹೊರಗೆ ಹಾಕ್ಬೇಕು. ಅದಕ್ಕೆ ಮೂಗನ್ನು ಹೀಗೆ ಹಿಡಿದು ನಾಸಾಗ್ರತ್ಸ ಸಂಕರ್ಷಣೋ ಭಗವಾನ್, ನಾಸಾದಲ್ಲಿರುವಂತಹ ಸಂಕರ್ಷಣ ರೂಪ ಅಂತ ಭಗವಂತ ನನ್ನ ಶರೀರದೊಳಗಿರುವಂತಹ ದಗ್ಧನಾದಂತಹ ಪಾಪ ಪುರುಷನ ಭಸ್ಮವನ್ನು ಹೊರ ಹಾಕಲಿ ಅಂತ ಅನುಸಂಧಾನ ಮಾಡಬೇಕು. ಎಡಮೂಗಿನಿಂದ ಶ್ವಾಸ ಬಿಡಬೇಕು. ಬಿಟ್ಟುಬಿಟ್ರೆ ಭಸ್ಮ ಹೋಯ್ತು ಅಂತ ತಿಳ್ಕೊಳ್ಬೇಕು. ಮುಂದೆ ಹೀಗೆ ಆ ಶರೀರದೆಲ್ಲ ಸ್ವಚ್ಛ ಆಯಿತು. ಮನೆಯೆಲ್ಲ ಕಸ ಗುಡಿಸಿ ಸ್ವಚ್ಛ ಮಾಡಿದ್ಮೇಲೆ ಅವನು ಒರೆಸ್ತಾರೆ. ಸ್ವಚ್ಛ ಔಷಧ ಗುಣಯುಕ್ತವಾದಂಥ ನೀರಿನಿಂದ ಮನೆಯನ್ನೆಲ್ಲ ಒರೆಸ್ತಾರಲ್ಲ, ಹಾಗೆ ನಮ್ಮ ಶರೀರಕ್ಕೆ
ಅಮೃತದ ಸ್ಪರ್ಶ ಆಗಬೇಕು ಅಂತ ಅನುಸಂಧಾನ ಮಾಡ್ಬೇಕು ಮನುಷ್ಯ. ಅದಕ್ಕೆ ಏನ್ ಮಾಡ್ಬೇಕು? ಶಿರಸಿ ವರ್ತುಲ ಮಂಡಲ ಮಧ್ಯಸ್ಥ, ತಲೆಯಲ್ಲಿ ಈ 12 ಅಂಗುಲಗಳ ತಲೆಯ ಮೇಲೆ 12 ಅಂಗುಲದಲ್ಲಿ ಒಂದು ವರ್ತುಲಾಕಾರವಾದಂತಹ ಅಲ್ಲಿ ಒಂದು 12 ದಳದ ಕಮಲ ಇದೆ ಅಂತ ಹೇಳಿದೆ. ಅಲ್ಲಿ ವರ್ತುಲಾಕಾರದ ಒಂದು ಮಂಡಲ ಇದೆ. ಆ ವರ್ತುಲಾಕಾರದ ಮಂಡಲದಲ್ಲಿ ಬಿಳಿಯ ವರ್ಣದ ವಾಸುದೇವ ಇದ್ದಾನೆ ವರುಣನಲ್ಲಿ ಅಂತರ್ಗತನಾಗಿ. ಅವನು ನನ್ನ ಶರೀರವನ್ನ ಮೇಲಿಂದ ಕೆಳಗ ತನಕ ಅಮೃತದ ಸಿಂಪರಣೆಯನ್ನು ಮಾಡಿ ಶುದ್ಧ ಮಾಡಲಿ ಅಂತ ಕೇಳ್ಕೋಬೇಕು. ಓಂ 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 ಅಂತ ಅನ್ನೋದನ್ನು 24 ಬಾರಿ ಹೇಳಬೇಕು. ಹೀಗೆ 6, 12, 24 ಇಷ್ಟೊಂದು ಬಾರಿ ಹೇಳಿಬಿಟ್ರೆ ಇದು ಪಾಪ ಪುರುಷ ಅಲ್ಲಿ ಹೋದಂತೆ. ಆದ್ರೆ ಮತ್ತೆ ಹುಡ್ತಿರ್ತಾನೆ ದಿವಸ, ಏಕೆಂದ್ರೆ ಅಷ್ಟು ಪಾಪಗಳನ್ನು ಮಾಡಿರ್ತೇವೆ. ಅದಕ್ಕಾಗಿ ಪ್ರತಿನಿತ್ಯ ಇದನ್ನು ಮಾಡಬೇಕು. ಪ್ರತಿನಿತ್ಯ ಇಷ್ಟನ್ನೆಲ್ಲ ಮಾಡಿ ಆ ಮತ್ತೆ ಪುಣ್ಯ ಪುರುಷನನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕು. ಆ ಹಿಂದೊಂದ್ಸರಿ ಆನಂದ ರಾಮಾಯಣದಲ್ಲಿ ಬಂದನ್ನು ಹೇಳಿದ್ದೆ. ಈಗ ಕಿವಿ ಹಿಂಗೆ ಮುಚ್ಕೊಂಡು ಸ್ವಲ್ಪ ಏಕಾಂತದಲ್ಲಿ ಕುತ್ಕೋಬೇಕು. ಒಳಗೊಂದೇನೋ ಶಬ್ದ ಕೇಳಿಸ್ತದೆ. ಅದೇನು ಶಬ್ದ ಅಂತ ಈ ಭರತ, ರಾಮನ ತಮ್ಮ ಭರತ ಅಥವಾ ನಕುಲ ಸಹದೇವರು, ಲವಕುಶರು, ಇವ್ರು ಯಾರೋ ಒಬ್ರು ವಸಿಷ್ಠ ಮುನಿಗಳನ್ನು ಕೇಳಿದ್ರು ಅದೇನು ಶಬ್ದ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಈ ರಾವಣ ಇದ್ದಾನಲ್ಲ, ಪಾಪದ ಸಂಕೇತ ಅವನು, ಪಾಪ ಪುರುಷ. ಅವನು ಅವತ್ತು ಸತ್ತು ಹೋಗಿದ್ದಾನೆ. ಆಗ ಅವನು ಎಷ್ಟು ಪಾಪ ಅಂದ್ರೆ ಇನ್ನೂ ಪೂರ್ತಿ ಸುಟ್ಟಿಲ್ಲ ಅವನ ಶರೀರ. ಅವನ ಆತ್ಮ ಎಲ್ಲೋ ಹೋಗಿರ್ಬೋದು ಬೇರೆ ಕಡೆ, ಶರೀರ ಇನ್ನೂ ಪೂರ್ತಿ ಸುಟ್ಟಿಲ್ಲ. ಅದು ಆ ಬೆಂಕಿ ಉರಿಯುವ ಭಗ ಭಗ ಅನ್ನೋ ಶಬ್ದ ಇವತ್ತು ನಮಗೆ ಕೇಳಿಸ್ತಿರ್ತದೆ. ಅದನ್ನೇ ಕಿವಿ ಮುಚ್ಕೊಂಡ ಕೇಳಿಸ್ತದೆ ಪ್ರತಿಯೊಬ್ಬರ ಕಿವಿಯಲ್ಲಿ ಅಂತ ವಸಿಷ್ಠರು ಹೇಳಿದ್ದು ಅಲ್ಲಿ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಆ ಬೆಂಕಿ ದಿವಸ ಉರ್ಲಿಕ್ಕೆ ಒಂದಷ್ಟು ಇಂಧನ ಬೇಕಲ್ಲ, ಆ ಇಂಧನ ತಂದು ಹಾಕೋ ಕೆಲಸ ಹನುಮಂತ ಮಾಡ್ತಾನೆ ಅಂತ ಬಂದಿತ್ತಲ್ಲಿ ಆನಂದ ರಾಮಾಯಣದಲ್ಲಿ. ಇಲ್ಲಿ ನೆನಪು ಮಾಡ್ಕೊಂಡೆ. ಆ ಹನುಮಂತನೇ ವಾಯುವಿನ ದೇವತೆ ಆದ್ರಿಂದ ಪಾಪ ಪುರುಷರನ್ನು ಒಣಗಿಸ್ಬೇಕು. ಅದಾದ ಬಳಿಕ ಅವನನ್ನ ಸುಟ್ಟು ಹಾಕ್ಲಿಕ್ಕೆ ಬೆಂಕಿ ತಂದು ಹಾಕ್ಬೇಕು. ದಿವಸ ಒಂದು ಕಟ್ಟಿಗೆ ಹೊರೆ ತಂದು ಹಾಕೋದು ಹನುಮಂತನ ಕೆಲಸ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಹೀಗೆ ಪಾಪ ಪುರುಷ ಅಲ್ಲಿ ಬರ್ತಾನೆ. ಆ ಪಾಪ ಪುರುಷನನ್ನ ನಿತ್ಯ ಸುಡುವ ಕೆಲಸವನ್ನು ಮಾಡ್ಕೋಬೇಕು. ಸುಡುವ ಕೆಲಸವನ್ನು ಮಾಡ್ಕೊಂಡ್ಮೇಲೆ ಪುಣ್ಯ ಪುರುಷನನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ಪುಣ್ಯ ಪುರುಷನಲ್ಲಿ ಬಲಗಡೆ ಇರ್ತಾನೆ, ಪಾಪ ಪುರುಷ ಎಡಗಡೆ ಇರ್ತಾನೆ. ಪುಣ್ಯ ಪುರುಷ ಅಂದ್ರೆ ಹನುಮಂತನೇ, ವಾಯುವೆ. ಈ ದೇವ ಪೂಜಾ ಪುಸ್ತಕಗಳು, ಸಂಧ್ಯಾವನ ಪುಸ್ತಕಗಳು ನೋಡಿದ್ರೆ ಎಷ್ಟೋ ಕಡೆ ಪಾಪ ಪುರುಷ ವಿಸರ್ಜನದ ಬಗ್ಗೆನೇ ಇರೋದಿಲ್ಲ. ಪಾಪ ಪುರುಷ ವಿಸರ್ಜನದ ಬಗ್ಗೆ ಇದ್ರೂ ಕೂಡ ಪುಣ್ಯ ಪುರುಷ ಸ್ಥಾಪನದ ಬಗ್ಗೆ ಎಲ್ಲ ಕಡೆ ಇರೋದಿಲ್ಲ. ಅದನ್ನು ಕೂಡ ಅನುಸಂಧಾನ ಮಾಡಬೇಕು. ಅದನ್ನು ಆ ಪುಣ್ಯ ಪುರುಷ ಅಂದ್ರೆ ಮುಖ್ಯವಾಯುವಿನೇ ಅವನು ಯಾರು? ಅಶ್ವಮೇಧ ಶಿರಸ್ಕಂಚ. ಅಶ್ವಮೇಧ ಮೊದಲಾದಂತಹ ದೊಡ್ಡ ದೊಡ್ಡ ಯಜ್ಞಗಳೇ ಅವನ ತಲೆ. ಮಹಾದಾನ ಭುಜದ್ವಯಂ, ಭೂದಾನ ಕನ್ಯಾದಾನ ಇಂಥ ದೊಡ್ಡ ದೊಡ್ಡ ದಾನಗಳಿರ್ತಾವಲ್ಲ, ಅವು ಅವನ 2 ಭುಜಗಳು. ಸೋಮಪಾನ ಹೃದಯುಕ್ತಂ, ಸೋಮಯಾಗ ಮಾಡಿದಾಗ ಸೋಮಪಾನ ಅಂತ ಒಂದು ಮಾಡ್ತಾರೆ. ಸೋಮ ಅಂತ ಒಂದು ಬಳ್ಳಿ, ಅದನ್ನು ಹಿಡಿದು ಅರೆದು ಅದರಿಂದ ರಸ ತೆಗೆದು ಅದನ್ನು ಕುಡಿತಾರೆ. ಆ ಸೋಮಪಾನವೇ ಅವನ ಹೃದಯ, ಬ್ರಹ್ಮಚರ್ಯವೇ ಅವನ ಸೊಂಟ. ತತ್ ಸಂಯೋಗ ಪದದ್ದೊಂದು, ಪುಣ್ಯಾತ್ಮರಾದಂಥವರ ಸಹವಾಸ ಮಾಡ್ತೀವಲ್ಲ, ಆ ಸಹವಾಸ ಮಾಡಿದ್ರಿಂದ ನಮಗೆ ಪುಣ್ಯ ಬರ್ತದೆ. ನಾವಷ್ಟು ಪುಣ್ಯಾತ್ಮರಲ್ಲದೆ ಇದ್ರು ಅಂಥ ಪುಣ್ಯಗಳೇ ಈ ಪುಣ್ಯ ಪುರುಷನ ಪಾದ. ಸಾಂಗ ಉಪಾಂಗ ಶುಭತ್ರಯಂ, ನಾನಾ ಥರದ ಪುಣ್ಯ ಕರ್ಮಗಳೇನೇನು ಮಾಡ್ತೀವಿ, ಸಣ್ಣ ಪುಟ್ಟ ಪುಣ್ಯ ಕರ್ಮಗಳು, ಅವೆಲ್ಲ ಅವನ ಉಳಿದ ಅಂಗಗಳು. ಸರ್ವ ವ್ರತಾಂಗ ರೋಮಾಣಂ, ಬೇರೆ 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 ವ್ರತಗಳು, ಒಂದೊಂದು ಚಾತುರ್ಮಾಸದಲ್ಲಿ ಒಂದು, ಶ್ರಾವಣ ಭಾದ್ರಪದ ಇತ್ಯಾದಿ ಎಲ್ಲಾ ಮಾಸಗಳಲ್ಲಿ ಒಂದೊಂದು ವ್ರತ ಮಾಡ್ತೀವಲ್ಲ, ಅವೆಲ್ಲ ವ್ರತಗಳೇ ಅವನ ರೋಮಗಳು. ಗುರು ಸೇವಾದಿ ಲೋಚನಂ, ಗುರುವಿನ ಸೇವಾ ಮಾಡಿದರೆ ಅದೇ ಅವನ ಕಣ್ಣು. ಸಿಂಹಾಸನೇ ಸಮಾಸೀನಂ, ಎಲ್ಲಿ ಕೂತಿರ್ತಾನೆ ಪುಣ್ಯ ಪುರುಷ? ಸಿಂಹಾಸನದಲ್ಲಿ ಕೂತಿರ್ತಾನೆ. ಸ್ವರ್ಣವರ್ಣ ಕಿರೀಟಿನಂ, ಬಂಗಾರದ ಕಿರೀಟ ಹಾಕೊಂಡಿರ್ತಾನೆ. ಗೀರ್ವಾಣನ್ ಉತ ಪಾದಾಬ್ಜಂ, ಆತನ ಪಾದ ತಲದಲ್ಲಿ ದೇವತೆಗಳೆಲ್ಲ ಸೇವೆಗಾಗಿ ಕೂತ್ಕೊಂಡಿರ್ತಾರೆ. ಪುಣ್ಯಂ ಹೃದಯ ವಿಭಾವಯೇ, ಇಂಥ ಪುಣ್ಯ ಪುರುಷನನ್ನು ನನ್ನ ಹೃದಯದಲ್ಲಿ ನಾನು ಧ್ಯಾನ ಮಾಡ್ತೇನೆ ಅಂತ ಮನುಷ್ಯ ಅನುಸಂಧಾನ ಮಾಡಬೇಕು. ಹೀಗೆ ಪಾಪ ಪುರುಷನನ್ನು ಸುಟ್ಟಾಕಿ ಪುಣ್ಯ ಪುರುಷನನ್ನ ಮನುಷ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಬ್ರಹ್ಮಹತ್ಯ ಅಂತ ಬಂತು. ಬ್ರಹ್ಮಹತ್ಯ ಅಂತನ್ನೋದ್ರ ಬಗ್ಗೆ ಸ್ವಲ್ಪ ಸುಮ್ಮನೆ ಒಂದು ಹಾಸ್ಯಭರಿತವಾದಂಥ ವಿವರಣೆ ಕೊಟ್ಟು ಇವತ್ತಿನ ಈ ಆಖ್ಯಾನವನ್ನು ಮುಗಿಸ್ತೇನೆ. ಬ್ರಹ್ಮಹತ್ಯ ಅಂದ್ರೆ ಬ್ರಾಹ್ಮಣರನ್ನು ಕೊಲ್ಲೋದು ಅಂತ ಅರ್ಥ. ನೇರವಾಗಿ ಬ್ರಾಹ್ಮಣರನ್ನೇ ಕೊಲ್ಲಬೇಕಾಗಿಲ್ಲ. ನಾವೆಲ್ಲ ಖಡ್ಗ ಹಿಡಿದು ಬಂದೂಕ್ ಹಿಡಿದು ಯಾವ ಬ್ರಾಹ್ಮಣರನ್ನು ಕೊಂದಿರೋದಿಲ್ಲ. ಆದರೂ ಜ್ಞಾನಿಗಳಾದವ್ರಿಗೆ ಕೆಲವು ಬಾರಿ ಅವಮಾನ ಮಾಡಿಬಿಟ್ಟಿರ್ತೀವಿ, ನಮಗೆ ಗೊತ್ತಾಗದಂತೆ. ಅವೆಲ್ಲ ಬ್ರಹ್ಮಹತ್ಯೆನೇ ಅಂತ ಅನ್ಸ್ಕೋತೇವೆ. ಹಾಗಾಗಿ ಅಂಥ ಬ್ರಹ್ಮಹತ್ಯೆಯನ್ನ, ಅಂಥ ನಿಂದೆಯನ್ನ ಮನುಷ್ಯ ಪ್ರಯತ್ನಪೂರ್ವಕವಾಗಿ ನಿವಾರಣೆ ಮಾಡಬೇಕು.
ಯಾಕಂದ್ರೆ ನಿಂದೆ, ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡೋದು ಮನುಷ್ಯನ ಕೆಟ್ಟ ಸ್ವಭಾವ. ಮೊನ್ನೊಬ್ಬರು ಜ್ಞಾನಿಗಳು ಒಂದು ಶ್ಲೋಕ ಹೇಳಿದರು, ಸ್ತ್ರೀಯೋ ಭಾರೇಣ ತುಷ್ಯಂತಿ. ಸ್ತ್ರೀಯರಿಗೆ ಭಾರ ಮೈ ಮೇಲೆ ಬಿದ್ದರೆ ಭಾರಿ ಸಂತೋಷ ಅಂತ. ಸುಮ್ಮನೆ ಹಾಗೆ ಒಂದ್ ಕಡೆ ಕೂಡಿಸಿ ಊಟ ಮಾಡ್ತಿರ್ರಿ ಅಂದ್ಬಿಟ್ರೆ ಇದೇನು ನಮ್ಗೆ ಊಟ ಅರಗುತ್ತಿಲ್ಲ ಅಂತಂತಾರೆ ಅವ್ರು. ಅದಕ್ಕೆ ಸಂಸಾರದ ಭಾರ ಬಿದ್ದಾಗಲೇ ಸಂತೋಷ. ಇನ್ನೊಂದು ಭಾರ ಅಂದ್ರೆ ಅವ್ರು ಗರ್ಭಿಣಿಯರಾದಾಗಲೇ ಅವ್ರಿಗೆ ಸಂತೋಷ. ಸ್ತ್ರೀಯೋ ಭಾರೇಣ ತುಷ್ಯಂತಿ ಗಾವ ಸ್ವಚ್ಛಂದ ಚಾರತಃ. ಗೋವುಗಳನ್ನು ಕಟ್ಟಿ ಹಾಕಿಬಿಟ್ರೆ ಚಟಪಡಿಸಿ ಶುರು ಮಾಡ್ತವೆ, ಬಿಟ್ಟು ಬಿಡ್ಬೇಕು ಅವನ್ನ. ಅವು ಮೇಯ್ದು ಸಾಯಂಕಾಲ ಬಂದು ಒಳ್ಳೆ ಹಾಲು ಹಿಂಡ್ತವೆ. ಗಾವ ಸ್ವಚ್ಛಂದ ಚಾರತಃ. ಕುಂಜರ ಪಾಂಸು ವರ್ಷೇಣ. ಆನೆಗಳಿಗೆ ಒಳ್ಳೆ ಸ್ನಾನ ಮಾಡಿಸ್ಬಿಟ್ರೆ ಹಂಗೆ ಕೂತಿರು ಸ್ವಚ್ಛವಾಗಿದ್ದೆ ಅಂತ ಕೂಡೋದಿಲ್ಲ. ಸ್ನಾನ ಎಲ್ಲ ಆದ್ಮೇಲೆ ಮತ್ತೊಂದು ಧೂಳು ಮೈ ಮೇಲೆ ಹಚ್ಕೋತಾರೆ. ಇದು ಅವ್ರ ಸ್ವಭಾವ. ಇದು ಮೂರು ಒಳ್ಳೇದೇ ಇದೆ. ಸ್ತ್ರೀಯರಿಗೆ ಸಂಸಾರದ ಭಾರ ಬೀಳಬೇಕು, ಆನೆಗಳಿಗೆ ಧೂಳಿನ ಸ್ನಾನ ಆಗಬೇಕು, ಆಕಳಗಳನ್ನು ಕಟ್ಟಿ ಹಾಕಬಾರ್ದು. ಅವೆಲ್ಲ ಅದ್ರ ಸ್ವಭಾವ ಯೋಗ್ಯನೇ ಇದೆ. ನಾಲ್ಕನೇದು ಮಾತ್ರ ಬಹಳ ಭಯಂಕರವಾಗಿದೆ. ಅವರ ಸ್ವಾಮಿಗಳು ಅದನ್ನು ಹೇಳಿದಾಗಿಂದ, ಮೊನ್ನೆ ಸುವಿದ್ಯೇಂದ್ರ ಸ್ವಾಮಿಗಳು ಗೋಕಾಕಂದ ಶ್ಲೋಕ ಹೇಳಿದ್ರು, ಹೇಳಿದಾಗಿಂದ ಆ ಶ್ಲೋಕದ ತಲೆಯಲ್ಲಿಂದ ಹೋಗೇ ಇಲ್ಲ. ಅದೇನು 4ನೇ ಪಾದ ಏನಂದ್ರೆ ಬ್ರಾಹ್ಮಣ ಪರನಿಂದಯ ಅಂತ. ಬ್ರಾಹ್ಮಣರಿಗೆ ಯಾವ್ದಿಂದ ಸಂತೋಷ ಅಂದ್ರೆ ಪರನಿಂದಾದಿಂದ. ಒಂದ್ ಕಡೆ ಕೂತು ಅವ್ರು ಹೀಗೆ ಇವ್ರು ಹಾಗೆ ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದೇನಿದೆಯಲ್ಲ, ಅದು ಬಹಳ ಕೆಟ್ಟದು. ಅದನ್ನ ಮಾಡಿದ್ರಲ್ಲೇ ಅವ್ರಿಗೆ ಸಂತೋಷ ಆಗ್ತದಂತ ಬೇರೆ. ಅದು 4ನೇದು ಮಾತ್ರ ನಿಂದೆ. ಮೊದಲು 3ರಿಂದ ಸ್ವಭಾವೋಕ್ತಿ, ಮನುಷ್ಯನ ಸ್ವಭಾವ ವರ್ಣನೆ ಮಾಡಿದ್ದು. ಇನ್ನೊಬ್ಬರನ್ನ ನಿಂದೆ ಮಾಡೋದೇನಿದೆಯಲ್ಲ, ಅದರಲ್ಲೂ ಜ್ಞಾನಿಗಳ ನಿಂದನೆ ಮಾಡೋದು, ಅದು ಒಂದು ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪವೇ. ಅದನ್ನ ಬಂದೂಕು ಹಿಡಿದು ಖಡ್ಗ ಹಿಡಿದು ನಾವು ಯಾವ ಬ್ರಾಹ್ಮಣರನ್ನು ಕೊಲ್ಲದೇ ಇರಬಹುದು. ಅವ್ರಿವ್ರ ಬಗ್ಗೆ ಸುಮ್ಮನೆ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಂತ ಹೇಳಿ ಬ್ರಹ್ಮಹತ್ಯೆಯನ್ನು ಕಟ್ಕೊಂಡಿರ್ತೀವಿ. ಆ ಬ್ರಹ್ಮಹತ್ಯೆನೇ ಈ ಪಾಪ ಪುರುಷನ ತಲೆ. ಅದನ್ನು ಮನುಷ್ಯ ಪ್ರಯತ್ನಪೂರ್ವಕವಾಗಿ ಎಚ್ಚರಪೂರ್ವಕವಾಗಿ ನಿವಾರಣೆ ಮಾಡ್ಕೊಳ್ಬೇಕು. ಅದಕ್ಕಾಗಿ ಪಾಪ ಪುರುಷ ವಿಸರ್ಜನೆ ಮಾಡ್ಕೊಳ್ಬೇಕು ಮತ್ತು ಪುಣ್ಯ ಪುರುಷನನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.